ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಚೌಕಿಗೆ ಬಂದಾಗ ನಗಲಿಕ್ಕೆ ಪ್ರಾರಂಭ ಚೌಕಿಂದ ಹೋಗೋಲ್ಲರಿಗೂ ನಗಾಡ್ತಾ ಇರೋದು, ಎಂತೆಂತ ವಿಷಯಗಳನ್ನೆಲ್ಲ ಮಾತಾಡೋದು, ಗಮ್ಮತ್ ಮಾಡೋದು. ವಿಶ್ವನಾಥಾಚಾರ್ಯ ಹಿರಿಯ ಕಲಾವಿದ್ರು, ಅವರು ಗಮ್ಮತ್ತಲ್ಲಿ ಮಾತಾಡೋದು. ಮನುಷ್ಯ ಇರ್ಬೇಕಾದ್ದೆ ಹಾಗೆ ಅಲ್ಲ. ಇದಷ್ಟು ದಿನ ಒಳ್ಳೆ ರೀತಿಯಲ್ಲಿ ಇನ್ನೊಬ್ಬಿ ನೋವು ಕೊಡದೆ, ನಮಗೂ ನೋವಾಗದೆ ಇರುವ ಹಾಗೆ ಬದುಕುವುದು ಒಂದು ಜೀವನ ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಪೌರಾಣಿಕದ ಕೆಲವು ಹಿನ್ನೆಲೆಯ ನೀತಿಗಳನ್ನು ನಾವು ಅಲ್ಲಿ ಸಾರಿದ್ದೇವೆ, ಪೌರಾಣಿಕ ಚೌಕಟ್ಟನ್ನ ಬಿಟ್ಟಿಲ್ಲ. ಹೊಸ ಪ್ರಸಂಗದಲ್ಲಿಯೂ ನಾವು ನೀತಿ ಉಪದೇಶವನ್ನೇ ಮಾಡಿದ್ದೇವೆ. ಕಲಾವಿದ ಪ್ರೇಕ್ಷಕನಿಗೂ ಗೌರವ ಕೊಡಬೇಕು, ಪ್ರೇಕ್ಷಕ ಕಲಾವಿದನಿಗೂ ಗೌರವ ಕೊಡಬೇಕು. ಹಾಗೆ ಒಂದಕ್ಕೊಂದು ಹೊಂದಾಣಿಕೆ ಆಗಿದ್ರೆ ಮಾತ್ರ ಈ ಯಕ್ಷಗಾನ ಎನ್ನುವಂತ ರಂಗ ಸುದೀರ್ಘವಾಗಿ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಯಶಸ್ವಿ ಆಗ್ಲಿಕ್ಕೂ ಖಂಡಿತ ಖಂಡಿತ ಖಂಡಿತ. ಹಾಲಾಡಿ ಮೇಳದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದಂತಹ ಶ್ರೀಯುತ ಸುಧೀರ್ ಉಪ್ಪೂರ್ ಅವರು ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಇಂದು ಆಗಮಿಸಿದ್ದಾರೆ. ಈ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮನಗಳು. ಪಂಜರ ಪಕ್ಷಿ, ಈ ಪಂಜರ ಪಕ್ಷಿ ಎನ್ನುವ ಕಥಾನಕ ಹಾಲಾಡಿ ಮೇಳದಲ್ಲಿ ಒಂದು ಹೊಸ ದಾಖಲೆಯನ್ನೇ ನಿರ್ಮಿಸಿದೆ. ಪಂಜರ ಪಕ್ಷಿ ಹೆಸರೇ ಸೂಚಿಸ್ತದೆ, ಪಂಜರ ಗಟ್ಟಿಯಾಗಿರ್ಲಿಕ್ಕೆ ಹೋಗಿ ಪಕ್ಷಿ ಎಲ್ಲಿಯೂ ಹೊರಗಡೆ ಹಾರಾಡ್ಲಿಲ್ಲ. ಪಂಜರದೊಳಗೆ ಭದ್ರವಾಗಿತ್ತು, ಪಂಜರದೊಳಗೆ ಪಕ್ಷಿ ಇತ್ತು. ಆ ಪಕ್ಷಿಯನ್ನು ಎಲ್ಲ ವೀಕ್ಷಕರು, ಸಂಘಟಕರು ನೋಡ್ಕೊಂಡು ಒಳ್ಳೇದಾಗಿದೆ, ಪಕ್ಷಿ ಚೆನ್ನಾಗಿ ಕೂತಿದೆ ಅಂತ ಹೇಳಿ ಹರಸಿ ಹೋಗಿದ್ದಾರೆ. ವೈ ಕರುಣಾಕರ್ ಶೆಟ್ಟಿ, ನಮ್ಮ ಮೇಳದ ಯಜಮಾನ್ರು ಎನ್ನುವ ಒಂದು ಸರಳು ಭದ್ರವಾಗಿದೆ. ನಮ್ಮ ಹಾಲಾಡಿ ಮೇಳದ ಮುಕ್ತೇಶ್ವರರಾದಂಥ ಅಮರನಾಥ್ ಶೆಟ್ಟಿ, ಆ ಒಂದು ಸರಳು ಭದ್ರವಾಗಿದೆ. ಪ್ರಸಂಗ ಅತ್ಯುತ್ತಮವಾಗಿ ಜನರ ಮನಸ್ಸಿಗೆ ಮುಟ್ಟಬೇಕು ಅಂತಾದ್ರೆ ಪ್ರಸಂಗಕರ್ತನೂ ಬೇಕಾಗ್ತದೆ. ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಸರ್, ಆ ಒಂದು ಸರಳು, ಭಾಗವತರು, ಸರ್ವ ಕಲಾವಿದರು, ರಂಗಸ್ಥಳ ಮಾಡುವವನು, ಒಂದು ಪಾತ್ರ ರಂಗಸ್ಥಳಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು, ಅಂದ್ರೆ ನಮ್ಮ ಮೇಳದಲ್ಲಿ ಹೇಳುವುದಾದ್ರೆ ಗಣಪತಿ ಪೆಟ್ಟಿಗೆ ಕೆಲಸ, ಅಂದ್ರೆ ಸಹಾಯಕ ಕೆಲಸವನ್ನು ಮಾಡುವ ಗಣಪತಿ ಪೆಟ್ಟಿಗೆ ಕೆಲಸವನ್ನು, ಈ ಮೇಳದ ಸರ್ವ ಕಲಾವಿದರನ್ನು, ಕೆಲಸದವರನ್ನು ಭದ್ರವಾಗಿ ರಕ್ಷಣೆಯಲ್ಲಿ ಮತ್ತೆ ಜಾಗೃತವಾಗಿಡುವಂತ ಮೇಳದ ಮ್ಯಾನೇಜರ್, ಈ ಎಲ್ಲ ಸರಳುಗಳು ಒಂದಾದದ್ರಿಂದ ಪಕ್ಷಿ ಪಂಜರದ ಒಳಗೆ ಭದ್ರವಾಗಿದೆ. ಹಾಗಾಗಿ ಆ ಪಂಜರ ಪಕ್ಷಿ ಎನ್ನುವ ಪ್ರಸಂಗ ಜನಮನ್ನಣೆ ಗಳಿಸಬೇಕು ಅಂತಂದ್ರೆ ಇದಕ್ಕೆ ಇವರೆಲ್ಲರೂ ಕಾರಣರಾಗಿದ್ದಾರೆ. ಹಾಗಾಗಿ ಇವರನ್ನೆಲ್ಲ ನಾನು ಸ್ಮರಿಸಿಕೊಳ್ತೇನೆ. ನಾನೊಬ್ಬ ಕಲಾವಿದನಾಗಿ ಎಲ್ಲರನ್ನು ಸ್ಮರಿಸಿಕೊಳ್ತೇನೆ, ಎಲ್ಲರಿಗೂ ಶುಭ ಹಾರೈಸ್ತೇನೆ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಇಂದು ಒಬ್ಬ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ. ಯಕ್ಷಗಾನದ ಸ್ತ್ರೀವೇಷದಲ್ಲಿ ಪ್ರಸಿದ್ಧಿಯನ್ನ ಪಡೆದಂತಹ ಯಕ್ಷ ಚಲುವೆ, ಯಕ್ಷ ಮಯೂರಿ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ತನ್ನ ಹಾವ ಭಾವ, ಬೆಡಗು ಬಿನ್ನಾಣ, ವನಪು ವಯ್ಯಾರಗಳಿಂದ ಪ್ರಬುದ್ಧ ಅಭಿನಯ, ಪ್ರಬುದ್ಧ ನಾಟ್ಯವನ್ನ ಯಕ್ಷರಂಗದಲ್ಲಿ ನಮಗೆಲ್ಲ ತೋರ್ಪಡಿಸುತ್ತಿರುವಂತಹ ಹಾಲಾಡಿ ಮೇಳದ ಪ್ರಸಿದ್ಧ ಸ್ತ್ರೀವೇಷಧಾರಿಗಳಾದಂತಹ ಶ್ರೀಯುತ ಸುಧೀರ್ ಉಪ್ಪೂರ್ ಅವರು ನಮ್ಮ ಮಾನ್ವಿತಾ ಸ್ಟುಡಿಯೋದಲ್ಲಿ ಇಂದು ಆಗಮಿಸಿದ್ದಾರೆ. ಶ್ರೀಯುತ ಸುಧೀರ್ ಉಪ್ಪೂರ್ ಸರ್ ಅವರೇ, ತಮಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ನರೇಶ್ ಶೆಟ್ಟಿ ಮುಂಡಗೋಡ್ ಅವರೇ, ನಿಮ್ಗೂ ಕೂಡ ನಮಸ್ಕಾರ. ಈ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮನಗಳು. ಸುಧೀರ್ ಉಪ್ಪೂರ್ ಅಂತ ತಕ್ಷಣ ನಮಗೆ ನೆನಪಾಗೋದು ಪಂಜರ ಪಕ್ಷಿ. ಈ ಪಂಜರ ಪಕ್ಷಿ ಎನ್ನುವ ಕಥಾನಕ ಹಾಲಾಡಿ ಮೇಳದಲ್ಲಿ ಒಂದು ಹೊಸ ದಾಖಲೆಯನ್ನೇ ನಿರ್ಮಿಸಿದೆ. ಆ ಒಂದು ಪಂಜರ ಪಕ್ಷಿ ಎಷ್ಟರವರೆಗೆ ದಾಖಲೆಯನ್ನ ನಿರ್ಮಿಸಿದೆ ಅಂದ್ರೆ, ಚಿಕ್ಕ ಮಕ್ಕಳ ಬಾಯಲ್ಲೂ ಸಹ ಪಂಜರ ಪಕ್ಷಿಯ ಮಾನಸವೀಣೆ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ ಎನ್ನುವ ಹಾಡು ಯೂಟ್ಯೂಬ್ ವಾಹಿನಿಯಲ್ಲಿ, ಹಾಗೆಯೇ ಫೇಸ್ಬುಕ್ ನಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸರ್ವಕಾಲಿಕ ದಾಖಲೆಯನ್ನ ನಿರ್ಮಿಸಿದೆ. ಸರ್, ಈ ಪಂಜರ ಪಕ್ಷಿ ಈ ಒಂದು
ಉನ್ನತ ಮಟ್ಟದ ಪ್ರಸಂಗವಾಗಲು ಏನ್ ಕಾರಣ ಸರ್? ಪಂಜರ ಪಕ್ಷಿ ಹೆಸರೇ ಸೂಚಿಸ್ತದೆ. ಪಂಜರ ಗಟ್ಟಿಯಾಗಿರ್ಲಿಕ್ಕೆ ಹೋಗಿ ಪಕ್ಷಿ ಎಲ್ಲಿಯೂ ಹೊರಗಡೆ ಹಾರಾಡ್ಲಿಲ್ಲ, ಪಂಜರದೊಳಗೆ ಭದ್ರವಾಗಿತ್ತು. ಆ ಪಂಜರ ಗಟ್ಟಿಯಾಗಿರ್ಲಿಕ್ಕೆ ಕಾರಣ, ಗಟ್ಟಿಯಾಗಿರುವುದ್ರಿಂದ ಒಂದು ತಿರುಗಾಟ ಅಂತ ಹೇಳಿದ್ರೆ ನವೆಂಬರ್ 27ಕ್ಕೆ ನಮ್ಮ ಮೇಳ ಸ್ಟಾರ್ಟ್ ಆಗಿದೆ. ಜೂನ್ 1ರ ತನಕ ಆ ಪಂಜರ ಪಕ್ಷಿ ಯಶಸ್ವಿಯಾಗಿ ಸಾಗಿತ್ತು. ಪಂಜರದೊಳಗೆ ಪಕ್ಷಿ ಇತ್ತು. ಆ ಪಕ್ಷಿಯನ್ನು ಎಲ್ಲ ವೀಕ್ಷಕರು, ಸಂಘಟಕರು ನೋಡ್ಕೊಂಡು ಒಳ್ಳೇದಾಗಿದೆ, ಪಕ್ಷಿ ಚೆನ್ನಾಗಿ ಕೂತಿದೆ ಅಂತ ಹೇಳಿ ಹರಸಿ ಹೋಗಿದ್ದಾರೆ. ಅದಕ್ಕೆ ಕಾರಣ ಪಂಜರ ಗಟ್ಟಿಯಾಗಿರ್ಬೇಕು ಅಂತ ಹೇಳಿದ್ದೇನೆ. ಪಂಜರ ಅಂತ ಹೇಳಿದ್ರೆ ಒಂದು ಸರಳಿನಿಂದ ಮಾಡೋದಲ್ಲ, ಅದೆಷ್ಟು ಸರಳುಗಳು ಜೊತೆ ಆದಾಗ ಒಂದು ಪಂಜರ ಸಿದ್ಧವಾಗ್ತದೆ. ಆ ಒಂದೊಂದು ಸರಳು ಪ್ರಮುಖ ಪಾತ್ರ ವಹಿಸಿರುವುದರಿಂದ ಪಂಜರ ಒಂದು ರಚನೆ ಆಗಿದೆ. ಅದಕ್ಕೆ ಕಾರಣ ಮೊದಲನೇದಾಗಿ ವೈ ಕರುಣಾಕರ್ ಶೆಟ್ಟಿ, ನಮ್ಮ ಮೇಳದ ಯಜಮಾನರು ಎನ್ನುವ ಒಂದು ಸರಳು ಭದ್ರವಾಗಿದೆ. ನಮ್ಮ ಹಾಲಾಡಿ ಮೇಳದ ಮುಕ್ತೇಶ್ವರರಾದಂತ ಅಮರನಾಥ್ ಶೆಟ್ಟಿ, ಆ ಒಂದು ಸರಳು ಭದ್ರವಾಗಿದೆ. ಪ್ರಸಂಗ ಅತ್ಯುತ್ತಮವಾಗಿ ಜನರ ಮನಸ್ಸಿಗೆ ಮುಟ್ಟಬೇಕು ಅಂತಾದ್ರೆ ಪ್ರಸಂಗಕರ್ತನು ಬೇಕಾಗ್ತದೆ. ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಸರ್, ಆ ಒಂದು ಸರಳು, ಭಾಗವತರು, ಸರ್ವ ಕಲಾವಿದರು, ರಂಗಸ್ಥಳ ಮಾಡುವವನು, ಒಂದು ಪಾತ್ರ ರಂಗಸ್ಥಳಕ್ಕೆ ಹೋಗಬೇಕಾದ್ರೆ ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನು, ಅಂದ್ರೆ ನಮ್ಮ ಮೇಳದಲ್ಲಿ ಹೇಳುವುದಾದ್ರೆ ಗಣಪತಿ ಪೆಟ್ಟಿಗೆ ಕೆಲಸ, ಅಂದ್ರೆ ಸಹಾಯಕ ಕೆಲಸವನ್ನು ಮಾಡುವ ಗಣಪತಿ ಪೆಟ್ಟಿಗೆ ಕೆಲಸವನ್ನು, ಈ ಮೇಳದ ಸರ್ವ ಕಲಾವಿದರನ್ನು, ಕೆಲಸದವರನ್ನು ಭದ್ರವಾಗಿ ರಕ್ಷಣೆಯಲ್ಲಿ ಮತ್ತೆ ಜಾಗೃತವಾಗಿಡುವಂತ ಮೇಳದ ಮ್ಯಾನೇಜರ್, ಈ ಎಲ್ಲ ಸರಳುಗಳು ಒಂದಾದದ್ರಿಂದ ಪಕ್ಷಿ ಪಂಜರದ ಒಳಗೆ ಭದ್ರವಾಗಿದೆ. ಹಾಗಾಗಿ ಆ ಪಂಜರ ಪಕ್ಷಿ ಎನ್ನುವ ಪ್ರಸಂಗ ಜನಮನ್ನಣೆ ಗಳಿಸಬೇಕು ಅಂತಂದ್ರೆ ಇದಕ್ಕೆ ಇವರೆಲ್ಲರೂ ಕಾರಣರಾಗಿದ್ದಾರೆ. ಹಾಗಾಗಿ ಇವರನ್ನೆಲ್ಲ ನಾನು ಸ್ಮರಿಸಿಕೊಳ್ತೇನೆ. ನಾನೊಬ್ಬ ಕಲಾವಿದನಾಗಿ ಎಲ್ಲರನ್ನು ಸ್ಮರಿಸಿಕೊಳ್ತೇನೆ, ಎಲ್ಲರಿಗೂ ಶುಭ ಹಾರೈಸ್ತೇನೆ. ಸರ್, ತಾವು ಮುಂಚೆ ಹಲವಾರು ವರ್ಷಗಳ ಕಾಲ ಟೆಂಟ್ ಮೇಳದಲ್ಲಿ ಕೆಲಸವನ್ನು ಮಾಡಿದಂತ ಅನುಭವ ಇದ್ದವರು. ಆ ಟೆಂಟ್ ಮೇಳದಿಂದ ಇದೀಗ ಬಯಲಾಟ ಮೇಳವಾದಂತ ಹಾಲಾಡಿ ಮೇಳಕ್ಕೆ ಆಗಮಿಸಿದ್ದೀರಿ. ತಮ್ಮ ಅನುಭವ ಹೇಗೆ ಸರ್? ನಾನು 5 ವರ್ಷಗಳ ಕಾಲ ಪೆರಡೂರು ಮೇಳದಲ್ಲಿ ತಿರುಗಾಟ ಮಾಡಿದ್ದೆ. ನನ್ನ ವೈಯಕ್ತಿಕ ಸಮಸ್ಯೆ ಇರುವುದರಿಂದ ನಾನು ಟೆಂಟ್ ಮೇಳ ಬಿಡಬೇಕಾಯ್ತು. ಕಾರಣ ಏನಂತ ಹೇಳಿದ್ರೆ ಟೆಂಟ್ ಮೇಳ ದೂರ ದೂರ ಆಟಗಳಿರ್ತದೆ. ಈ ಕಡೆ ಹೊನ್ನಾವರ, ಕುಮಟಾ, ಶಿರ್ಸಿ, ಯಲ್ಲಾಪುರ, ಆ ಕಡೆ ಏರಿಯಾ ಗುಂದದವರೆಗೂ ಹೋಗ್ತದೆ, ದಾಂಡೇಲಿ ಗುಂದದವರೆಗೂ ಹೋಗ್ತದೆ. ಈ ಕಡೆ ಮಂಗಳೂರು, ಸುಳ್ಯ, ಪುತ್ತೂರು, ಆ ಕಡೆ ತೀರ್ಥಹಳ್ಳಿ, ಕೊಪ್ಪ, ಶೃಂಗೇರಿ ಆಚೆ ಸೈಡ್. ಹಾಗಾಗಿ ನಾನು ಮೊದ್ಲಿಂದ ಮೇಳದಲ್ಲಿರುವಾಗಲೂ ಸಹ ಡೈಲಿ ಮನೆಗೆ ಬಂದೇ ಹೋಗ್ತಾ ಇದ್ದೆ, ಪ್ರತಿನಿತ್ಯ ಮನೆಗೆ ಬಂದೇ ಹೋಗ್ತಾ ಇದ್ದೆ. ಹಾಗಾಗಿ ಮನೆಗೆ ಬಂದು ಹೋಗೋದ್ರಿಂದ ನನಗೆ ನಿದ್ರೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಪೆರಡೂರು ಮೇಳ ಬೆಳಿಗ್ಗೆಯಿಂದ ಸಂಜೆ ಆಟ, ರಾತ್ರಿ ಆಟ ಸ್ಟಾರ್ಟ್ ಆದ್ರೆ ಬೆಳಿಗ್ಗೆ ತನಕ ಆಟ ಇರ್ತದೆ. ಕಾಲಮಿತಿ ಪ್ರದರ್ಶನಗಳು ಕಡಿಮೆ, ಯಾಕಂತ ಹೇಳಿದ್ರೆ ಹೌದು ಟಿಕೆಟ್ ಶೋ ಆದ್ರಿಂದ ಹೆಚ್ಚಿನ ಜನರು ಬೆಳಿಗ್ಗೆ ತನಕ ಆಟ ಬಯಸ್ತಾರೆ. ಹಾಗಾಗಿ ನಂಗೆ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ವೈಯಕ್ತಿಕ ಜೀವನಕ್ಕೆ ಎನ್ನುವ ಕಾರಣಕ್ಕಾಗಿ ಪೆರಡೂರು ಮೇಳ ಬಿಡಬೇಕಾಯ್ತು. ಪೆರಡೂರು ಮೇಳ ಬಿಟ್ಟು ಕಾಲಮಿತಿ ಮೇಳ ಹಾಲಾಡಿ ಅಂತ ಹೇಳಿ ಎನ್ನುವ ಒಂದು ನೆಲೆಯಲ್ಲಿ ನಾನು ಹಾಲಾಡಿ ಮೇಳಕ್ಕೆ ಬಂದೆ. ಒಂದು ಸಂತೋಷ ಅಂತ ಹೇಳಿದ್ರೆ ಒಂದು ಯಜಮಾನರ ಯಜಮಾನಿಕೆಯ ಮೇಳ. ಪೆರಡೂರು ಮೇಳ ಹೌದು, ಹಾಲಾಡಿ ಮೇಳ ಹೌದು, ಸಿಗಂದೂರು ಮೇಳ ಹೌದು. ಹಾಗಾಗಿ ಹೆಚ್ಚು ಸಮಸ್ಯೆ ಆಗ್ಲಿಲ್ಲ. ಯಜಮಾನರು ನನ್ನ ವೈಯಕ್ತಿಕ ಸಮಸ್ಯೆಯ ಕಾರಣಕ್ಕಾಗಿ ಅಡ್ಡಿಲ್ಲ, ಹೋಗು ತಿರುಗಾಟ ಮಾಡು ಹಾಲಾಡಿಯಲ್ಲಿ ಅಂತ ಹೇಳಿದ್ರು. ಒಮ್ಮೆ ನನಗೆ ಭಯ ಆಯ್ತು. ಯಾಕಂತ ಹೇಳಿದ್ರೆ ಪೆರಡೂರು ಮೇಳ ಅಂತ ಹೇಳಿದ್ರೆ ಸೆಟ್ಟಿಂಗ್ ಪ್ರಸಂಗಗಳು ಇರ್ತದೆ. ರಂಗಸ್ಥಳದಲ್ಲಿ ಒಂದು ಪಾತ್ರ ಎಲ್ಲಿ ನಿಲ್ಬೇಕು, ಹೇಗೆ ಮಾತಾಡ್ಬೇಕು, ಒಂದು 4 ಜನ ಪಾತ್ರ ಇರುವಾಗ ಸಂಭಾಷಣೆಗಳು, ಒಬ್ಬ ಮಾಡಿದಾಗ ಮತ್ತೊಬ್ಬನ ಪ್ರತಿಕ್ರಿಯೆ ಹೇಗಿರ್ಬೇಕು, ಒಬ್ಬ ಮಾತಾಡುವಾಗ ಮತ್ತೊಬ್ಬ ಹೇಗಿರ್ಬೇಕು, ಅವ ಮಾತಾಡ್ತಾನಂತ ಹೇಳಿ ನಾವು ಮಾತಾಡುವುದಲ್ಲ, ಆಗ ಗೊಂದಲ ಆಗ್ತದೆ, ನಮ್ಮ ಮಾತಿನ ಸ್ಪಷ್ಟತೆ ಪ್ರೇಕ್ಷಕರಿಗೆ ಇರುವುದಿಲ್ಲ. ಇದೆಲ್ಲ ಸೂಕ್ಷ್ಮತೆಗಳು ಟೆಂಟ್ ಮೇಳದಲ್ಲೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗಂತ ಬಯಲಾಟದಲ್ಲೂ ಇರ್ತದೆ. ನಾನು ಹೆಚ್ಚಾಗಿ ತಿಳ್ಕೊಂಡದ್ದು ಆ ಟೆಂಟ್ ಮೇಳದ ಆ ಸೂಕ್ಷ್ಮತೆಗಳನ್ನು. ಹಾಗಾಗಿ ಅಂತ ಒಂದು ಸೂಕ್ಷ್ಮತೆಗಳು ಇಲ್ಲಿ ಕಷ್ಟವಾಗ್ತದೇನೋ, ಬಯಲಾಟದಲ್ಲಿ ತೊಂದರೆ ಆಗ್ತದೆ ಏನೋ ಅಂತ ಎಣಿಸಿದ್ದೆ. ಆದ್ರೆ ಆ ದೇವರ ಅನುಗ್ರಹದಿಂದ ನನಗೆ ಅದು ಯಾವ ರೀತಿಯ ಸಮಸ್ಯೆಗಳು ಅಲ್ಲಿ ಹೋದಾಗ ಆಗ್ಲಿಲ್ಲ. ಆ ತಾಯಿ ಹಾಲಾಡಿ ಮೇಳದ ಅಧಿದೇವತೆಯಾದಂತ ಮರಳ್ಚಿಕ್ಕು ಅಮ್ಮ ಹಾಗೂ ದುರ್ಗಾ ಪರಮೇಶ್ವರಿ ಅಮ್ಮನ ಅನುಗ್ರಹದಿಂದ ಯಾವ ತೊಂದರೆಗಳು ಆಗ್ಲಿಲ್ಲ. ಸಂತೋಷದ ತಿರುಗಾಟ ಆಯ್ತು. ಮತ್ತೆ ಒಂದು ತಿರುಗಾಟ ಆದದ್ದೇ ಗೊತ್ತಾಗ್ಲಿಲ್ಲ. ಅಯ್ಯೋ ಮುಗ್ದೋಯ್ತಲ್ಲ ತಿರುಗಾಟ ಎನ್ನುವವರೆಗೆ ಅಲ್ಲಿಯ ವಾತಾವರಣ ನನಗೆ ಹಿತ ನೀಡಿತು, ಮನಸ್ಸಿಗೆ ಮುದ ನೀಡಿತು. ಭಯ ಇತ್ತು, ಆದ್ರೆ ಅಲ್ಲಿ ಹೋದಾಗ ಆ ಸಮಸ್ಯೆಗಳು ಏನು ಆಗ್ಲಿಲ್ಲ. ಒಳ್ಳೆ ರೀತಿಯಲ್ಲಿ ಕಲಾವಿದರ ಹೊಂದಾಣಿಕೆ ಇತ್ತು, ಪ್ರಸಂಗದ ಸೆಟ್ಟಿಂಗು ಆಯಿತು, ಆ ಪ್ರಸಂಗ ಯಶಸ್ವಿಯಾಗಿ ಸಾಗಿತ್ತು. ಎಲ್ಲ ಪ್ರೇಕ್ಷಕರ ಶುಭ ಆಶೀರ್ವಾದ, ಶುಭ ಹಾರೈಕೆ ಆ ಪ್ರಸಂಗದ ಮೇಲಿತ್ತು. ಅದು ಮನಸ್ಸಿಗೆ ಸಂತೋಷ ನೀಡಿತು. ಈ ಒಂದು ಯಶಸ್ವಿ ಪ್ರಸಂಗವನ್ನ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಅವರು ಬರೀತಾರೆ. ಅವ್ರು ಈಗಾಗಲೇ ಪೆರಡೂರು ಮೇಳಕ್ಕೆ ಹಲವಾರು ಯಶಸ್ವಿ ಪ್ರಸಂಗಗಳನ್ನ ಕೊಟ್ಟಂತ ಯುವ ಪ್ರಸಂಗಕರ್ತರು. ಅವ್ರ ಬಗ್ಗೆ ಒಂದೆರಡು ಮಾತನ್ನ ಹೇಳಿ. ಅವರ ಕುರಿತಾಗಿ ನನಗೆ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತದೆ. ಯಾಕಂತ ಹೇಳಿದ್ರೆ
ಹೆಚ್ಚಿನ ಪ್ರಸಂಗಕರ್ತರು ಅಲ್ಲೇ ಎಲ್ಲರೂ ಪ್ರಸಂಗವನ್ನು ಬರಿಬೇಕು, ಪ್ರಸಂಗ ನೀಡಬೇಕು ಅಂತಂದ್ರೆ ಅವ್ರು ಬುದ್ಧಿವಂತರೇ ಆಗಿರ್ಬೇಕು. ಆದ್ರೆ ಇವರಲ್ಲಿ ಕಂಡಂತ ನಾನು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಪ್ರಸಂಗಕರ್ತರು ಪ್ರಸಂಗವನ್ನು ಮಾತ್ರ ಬರೆಯುವುದಲ್ಲ, ಸಂಭಾಷಣೆಗೆ ಬೇಕಾದಂತ ವಿಷಯಗಳನ್ನು, ಕಥೆಯ ವಿಷಯಗಳು ಬೇರೆ, ಒಂದು ಶುಭಾಷಿತಗಳನ್ನು, ಒಂದು ಹಿತನುಡಿಗಳನ್ನು, ಒಂದು ಜನರ ಮನಸ್ಸಿಗೆ ಹಿಡಿಸುವಂತ ಒಂದು ವಾಕ್ಯ ರಚನೆಯನ್ನು ಅದನ್ನು ಹೇಳಿಕೊಡುವ ಒಂದು ಸಾಮರ್ಥ್ಯ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಸರ್ಗಿತ್ತು. ಯಾಕಂತ ಹೇಳಿದ್ರೆ ಅವರು ಅರ್ಥಧಾರಿಗಳು, ಜ್ಞಾನ ಭಂಡಾರ ಅವರಲ್ಲಿ ಅಗಾಧವಾಗಿತ್ತು. ನಮ್ಮ ಪಾತ್ರಕ್ಕೆ ಬೇಕಾದಂತ ಸಂಭಾಷಣೆಗಳನ್ನು ಅದನ್ನೆಲ್ಲ ಜನರಿಗೆ ಹೇಗೆ ರೀಚ್ ಮಾಡಿಸ್ಬೋದು, ಅದಕ್ಕೆ ಯಾವ ವಾಕ್ಯಗಳನ್ನು ನಾವು ಬಳಸಬೇಕು ಎನ್ನುವುದನ್ನು ಕಿರಣ್ ಅನ್ನ ಹೇಳಿಕೊಡ್ತಿದ್ರು ನಮ್ಗೆ. ಹಾಗಾಗಿ ಅವರ ಪ್ರಸಂಗದಲ್ಲಿ ಅಷ್ಟು ನಮ್ಗೆ ತಲೆಬಿಸಿ ಇರುವುದಿಲ್ಲ. ಒಂದು 50% ತಲೆಬಿಸಿ ಮಾತ್ರ ನಮ್ಮದು, ಮತ್ತ 50% ತಲೆಬಿಸಿಯ ಭಾರವನ್ನು ಅವ್ರು ಕಡಿಮೆ ಮಾಡಿಸ್ತಾರೆ, ಯಾಕಂದ್ರೆ ಅರ್ಥ ಹೇಳಿಕೊಡುವ ವಿಚಾರದಲ್ಲಿ. ಹಾಗಾಗಿ ಅವರ ಪ್ರಸಂಗ ಸ್ವಲ್ಪ ನಮ್ಗೂ ಸಂತೋಷ, ಖುಷಿ ಆಗ್ತದೆ. ಯಾಕಂದ್ರೆ ನಾನು ಪೆರಡೂರು ಮೇಳದಲ್ಲಿ 5 ವರ್ಷ ಅವರ ಪ್ರಸಂಗದಲ್ಲಿ ಇದ್ದದ್ರಿಂದ ಒಂದು ಹಿತ ಇದ್ದಿತ್ತು ಅಂತ. ತಮ್ಮ ಪೆರಡೂರು ಮೇಳದಲ್ಲಿ ನಾನು ಕೃಷ್ಣ ಕಾದಂಬಿನಿ, ಆಮೇಲೆ ಇನ್ನೊಂದು ಪಾವನ ತುಳಸಿ ಎಲ್ಲ ನೋಡಿ, ಪರ್ಣಕುಟೀರ ನೋಡಿದ್ದೀನಿ, ಗಂಗೆ ತುಂಗೆ ಕಾವೇರಿ, ನಿಜ ನಿಜ ನಿಜ, ಸಪ್ತಭಾಮಿನಿ. ನಾನು ಪೆರಡೂರು ಮೇಳ ಮೊದಲು ಬಂದಾಗ ಸಪ್ತಭಾಮಿನಿ, 2ನೇ ವರ್ಷ ಪಾವನ ತುಳಸಿ, 3ನೇ ವರ್ಷ ಗಂಗೆ ತುಂಗೆ ಕಾವೇರಿ, ಕೃಷ್ಣ ಕಾದಂಬಿನಿಯಲ್ಲೂ ಮಾಡಿದ್ದೀನಿ. ಹೌದು ಹೌದು, ಸಪ್ತಭಾಮಿನಿ ಆದ್ಮೇಲೆ ಕೃಷ್ಣ ಕಾದಂಬಿನಿ, ಪರ್ಣಕುಟೀರ, ಈ 5 ಪ್ರಸಂಗಗಳು ತಿರುಗಾಟ ಮಾಡಿದ್ದೇನೆ. ಸರ್, ಈಗ ತ್ರಿವಳಿ ಮೇಳದ ದಕ್ಷ ಯಜಮಾನರಾದಂಥ ವೈ ಕರುಣಾಕರ್ ಶೆಟ್ಟಿ ಅವರು ಮತ್ತೆ ಕಲಾವಿದರ ಸಂಬಂಧ, ಒಡನಾಟ ಹೇಗಿದೆ ಸರ್? ಅವರು ತಮಗೆ ಯಾವ ರೀತಿ ಸಹಕಾರ ಪ್ರೋತ್ಸಾಹ ಕೊಡ್ತಾರೆ, ಹೇಗಿದೆ ಎನ್ನುವುದನ್ನು ನಾನು ಈ ವರ್ಷ ಬಯಲಾಟ ಮೇಳದಲ್ಲಿದ್ದು ನಾನು ಅದನ್ನು ಅನುಭವಿಸಿದ್ದೇನೆ. ಈಗ ಬಯಲಾಟದ ಮೇಳದಲ್ಲಿ ನಡೆಯುವ ಪ್ರಸಂಗ ಜನರಿಗೆ ಅಷ್ಟು ಮನಸ್ಸಿಗೆ ಮುಟ್ಟುತ್ತದೆ. ಅದನ್ನು ಟೆಂಟ್ ಮೇಳದ ಪ್ರಸಂಗ ನೋಡುವ ಹಾಗೆ ಜನ ನೋಡ್ತಾರಂತಾದ್ರೆ ಒಂದು ಕಲಾವಿದ ಪ್ರಸಂಗ ಮಾತ್ರ ಅಲ್ಲ, ಅದಕ್ಕೆ ಯಜಮಾನರು ಕಾರಣ ಆಗಿರ್ತಾರೆ. ಯಾಕಂತ ಹೇಳಿದ್ರೆ ಒಂದು ಪ್ರಸಂಗ ಕಿರಣನ್ನ ಕೊಡ್ತಾರೆ, ನಾವು ಪಾತ್ರ ಮಾಡಬಹುದು, ಹಾಗಲ್ಲ. ಪಾತ್ರಕ್ಕೆ ಬೇಕಾದ ಹಿನ್ನೆಲೆಗಳು, ವೇಷದ ಸಾಮಾನಾಗ್ಲಿ, ಆಭರಣಗಳು ಮತ್ತೆ ಆ ವೇಷಕ್ಕೆ ಬೇಕಾದಂತ ಉಡುಗೆ ತೊಡುಗೆ, ಡ್ರೆಸ್, ಅದನ್ನೆಲ್ಲ ಯಜಮಾನರು ಒದಗಿಸಿ ಕೊಡ್ತಾ ಇದ್ರು. ಅವರು ನನಗೆ, ನಾನು ಹಾಲಡಿ ಮೇಳಕ್ಕೆ ಮಾತುಕತೆಯಾಗಿ ಯಜಮಾನರ ಮನೆಯಿಂದ ಹೊರಗೆ ಬರುವಾಗ ಯಜಮಾನರು ಹೇಳಿದ್ದು, ಸುಧೀರ, ಈ ವರ್ಷ ಹೊಸ ಪ್ರಸಂಗ, ನೀನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಪ್ರಸಂಗವನ್ನು ಗೆಲ್ಲಿಸುವಲ್ಲಿ ನೀನು ಶ್ರಮ ಪಡಬೇಕು, ಆ ಪ್ರಸಂಗಕ್ಕೆ ಏನೆಲ್ಲ ಬೇಕಾಗ್ತದೆ, ಯಾವ ಡ್ರೆಸ್ ಬೇಕು, ನೀನ್ ಹೊಸ ನಾಟ್ಯ ಮಾಡೋದಕ್ಕೆ ಏನು ವಸ್ತುಗಳು ಬೇಕು, ಅದನ್ನೆಲ್ಲ ನಾನು ಒದಗಿಸಿ ಕೊಡ್ತೇನೆ, ನೀನ್ ಅದರ ಟೆನ್ಷನ್ ನೀನು ಮಾಡಬೇಡ, ಪ್ರಸಂಗವನ್ನು ಗೆಲ್ಲಿಸುವ ಪ್ರಯತ್ನ ನಿನ್ನದು, ಅದಕ್ಕೆ ಬೇಕಾದ ವಸ್ತುಗಳನ್ನು ಕೊಡುವಂತ ಜವಾಬ್ದಾರಿ ನನ್ನದು ಅಂತ ಹೇಳಿದ್ರು. ಆಗ್ಲಿ ಯಜಮಾನ್ರೆ, ನೀವೊಂದು ಶುಭ ಹಾರೈಸಿ, ಪ್ರಸಂಗ ಗೆಲ್ಲುವ ಹಾಗೆ ಶುಭ ಹಾರೈಸ್ಲಿ ಅಂತ ಹೇಳಿದಾಗ, ಹೋಗು ನಿನ್ಗೆ ಒಳ್ಳೇದಾಗ್ತದೆ, ಆ ಮರಳು ಚಿಕ್ಕಮ್ಮ ನಿನ್ನನ್ನು ಕೈ ಬಿಡುವುದಿಲ್ಲ, ಒಳ್ಳೇದಾಗ್ತದೆ ಅಂತ ಶುಭವಾಗ್ಲಿ ಅಂತ ಹರಸಿ ಕಳಿಸಿದ್ದಾರೆ. ನನಗೆ ಮೊನ್ನೆ ಸೇವೆ ಆಟದಿಂದ ಅವರು ಹೇಳಿದ ಮಾತು ನೆನಪಾಗ್ತಿತ್ತು, ಯಜಮಾನರು ಹೀಗೆ ಹೇಳಿ ಕಳಿಸಿದ್ದಾರೆ, ಒಳ್ಳೇದಾಯ್ತು ಅವರ ಒಬ್ಬ ಶುಭ ಹಾರೈಕೆ ಅನ್ನುವಂಥದ್ದು. ನನಗೆ ಆಗ ಮನಸ್ಸಿಗೆ ಧೈರ್ಯ ನೀಡಿತ, ಯಜಮಾನರ ಇಷ್ಟು ಸಪೋರ್ಟ್ ಉಂಟಂದ್ರೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಲೇಬೇಕು ಅಂತ ಅನಿಸಿತ್ತು. ಮತ್ತೆ ಅವ್ರು ಶುಭ ಹಾರೈಸಿದ ಶುಭಗಳಿಗೂ ಏನು ಅಂತ ಪ್ರಸಂಗ ಮೇಲೆ ಜನರ ಮನಸ್ಸಿಗೆ ಮುಟ್ಟಿದ್ದು, ಪ್ರಸಂಗ ಸಕ್ಸಸ್ ಆಯ್ತು, ಅದು ಸಂತೋಷದ ವಿಚಾರ. ಸರ್, ನಾನು ಕೇಳಿ ತಿಳಿದ ಹಾಗೆ ಈ ನವೆಂಬರ್ ಇಂದ ಮೇವರೆಗೂ ತಮ್ಮ ಹಾಲಾಡಿ ಮೇಳ ತಿರುಗಾಟ ನಡೆಸಿತ್ತು. ಸುಮಾರು 186 ದಿನ. ಆ 186 ದಿನಗಳಲ್ಲಿ 148 ಪ್ರಯೋಗಗಳನ್ನ ಪಂಜರ ಪಕ್ಷಿ ಕಂಡು ಒಂದು ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಇದಕ್ಕೆ ಹೇಗೆ ತಾವು ಉತ್ತರ ಕೊಡ್ತೀರಿ? ಖಂಡಿತ 148 ಪ್ರಯೋಗ, 147 ಆಟಗಳು, 147 ರಾತ್ರಿ ಆಟಗಳು, ಒಂದು ಮಧ್ಯಾಹ್ನದ ಆಟ ಆಗಿದೆ. ಪಂಜರ ಪಕ್ಷಿ ಒಬ್ರು ಅಪೇಕ್ಷೆ ಪಟ್ಟಿದ್ದಾರಂತ ಮಧ್ಯಾಹ್ನದ ಆಟ ಆಗಿದೆ. ಒಟ್ಟು 148 ಪ್ರಯೋಗಗಳು. ಈ 148 ಪ್ರಯೋಗ ಇಷ್ಟು ಸಕ್ಸಸ್ ಆಗ್ಲಿಕ್ಕೆ, ಜನರು ಒಪ್ಪಿಕೊಳ್ಳಿಕ್ಕೆ ಕಾರಣ ಪವನ್ ಅಣ್ಣ ಒಂದು ಪ್ರಸಂಗ ಕೊಟ್ಟು ಮೇಳ ಶುರುವಾಗುವ ಮೊದಲು ನಾವು 3 ದಿನ ಪ್ರಾಕ್ಟೀಸ್ ಮಾಡಿದ್ದೇವೆ. 3 ದಿನ ಪ್ರಾಕ್ಟೀಸ್ ಅಂತ ಹೇಳಿದ್ರೆ, ಮೊದಲನೇ ದಿನ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು, ಪವನ್ ಅಣ್ಣ ಮತ್ತೆ ಯಜಮಾನರು ಕೂತಿರ್ತಾರೆ, ಅವರು ಕತೆ ಹೇಳ್ತಾರೆ, ಹೀಗೆ ಕತೆ ಎಲ್ಲರೂ ಕೇಳ್ಬೇಕು ಪೂರ್ಣವಾಗಿ. ಹೊಸ ಪ್ರಸಂಗದ ಹಿನ್ನೆಲೆಯ ತಯಾರಿ ಅಂತ ಮೊದಲು ನಾವು ಮಾಡುವ ತಯಾರಿಗಳಂತ ಹೇಳಿದ್ರೆ, ಕತೆ ಎಲ್ಲರೂ ಕೇಳಬೇಕು. ಆಗ ಯಾವ ಪಾತ್ರ ಯಾರಿಗೆ ಅಂತ ಹೇಳುವುದಿಲ್ಲ. ಸಾಧಾರಣ ಆಯಾ ಸ್ಥಾನದಲ್ಲಿರುವ ಕಲಾವಿದರಿಗೆ ಅವರಿಗೆ ಅಂದಾಜಾಗ್ತದೆ ಕತೆ ಹೇಳುವಾಗ, ನನ್ನ ಪಾತ್ರ ಇದಾಗಿರ್ಬೋದು, ಆದ್ರೆ ಪ್ರಸಂಗ ಕತೆ ಎಲ್ಲ ಕೇಳಿದ ನಂತರ ಮುಖ್ಯ ಭಾಗವತರು, 2ನೇ ವೇಷಧಾರಿಗಳು, ಪ್ರಸಂಗಕರ್ತರು ಮತ್ತೆ ಯಜಮಾನರು, ಈ 4 ಜನ ಒಟ್ಟಾಗಿ ಮತ್ತು ಮ್ಯಾನೇಜರ್ ಕೂತ್ಕೊಂಡು ಈ ಪ್ರಸಂಗಗಳ ಪಾತ್ರ ಹಂಚಿಕೆ ಮಾಡ್ತಾರೆ. ಈ ಪಾತ್ರ ಇವರಿಗೆ, ಈ ಪಾತ್ರ ಇವರಿಗೆ. ಇದು 1 ದಿನದ ತಯಾರಿ, ಅಂದ್ರೆ ಕತೆ ಕೇಳುವುದು ಮತ್ತೆ ಪಾತ್ರ ಹಂಚಿಕೆ.
ಒಂದು ದಿನ ಮುಗೀತು, ಮತ್ತೊಂದು ದಿನ ನಾವು ಎಲ್ಲ ಕಲಾವಿದರು ಕತೆ ಪಾತ್ರ ಗೊತ್ತಾದ್ಮೇಲೆ ಮನೆಗೆ ಹೋಗುವಾಗ ಈ ಪಾತ್ರಕ್ಕೆ ನಾವೇನ್ ಸಂಭಾಷಣೆ ಬೆಳೆಸ್ಬೋದು ಅಂತ ನಾವು ಪ್ರಸಂಗಕರ್ತರ ಹತ್ರ ಕೇಳ್ತೇವೆ. ಆಗ ಅವ್ರು ಅದನ್ನೆಲ್ಲ ಹೇಳ್ತಾರೆ. ನಾವು ಒಂದು ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿರ್ತೇವೆ, ಯಾಕಂದ್ರೆ ಬರ್ಕೊಳ್ಳುವ ಟೈಮ್ ಇರುವುದಿಲ್ಲ, ಎಲ್ಲರೂ ಕೇಳೋದ್ರಿಂದ ವಾಯ್ಸ್ ರೆಕಾರ್ಡ್ ಮಾಡಿರ್ತೇವೆ. ಮತ್ತೆ ಮಾರನೇ ದಿನ ಮತ್ತೆ ಒಟ್ಟಾಗ್ತೇವೆ. ಮಾರನೇ ದಿನ ಅಂತ ಹೇಳಿದ್ರೆ ನಮ್ಗೆ ಫ್ರೀ ಇದ್ದ, ಮೇಳ ಶುರುವಾಗುವ ಮೊದಲು ಯಾವಾಗಾದ್ರೂ ಮತ್ತೆ ಫ್ರೀ ಇದ್ದಾಗ ಎಲ್ಲ ಕಲಾವಿದರು ಒಟ್ಟಾಗಿ ಪ್ರಾಕ್ಟೀಸ್ ಮಾಡ್ತೇವೆ ನಾವು. ಅಂದ್ರೆ ಈ ಸನ್ನಿವೇಶಗಳು, ಕತೆ ಪಾತ್ರಗಳೆಲ್ಲ ಗೊತ್ತಾದ್ಮೇಲೆ ಅವರಿಗೆ ಗೊತ್ತಾಗ್ತದೆ, ಹೋ ನನ್ನ ಪಾತ್ರ ಹೀಗೆ ಹೋಗ್ತದೆ, ಹೀಗ್ ಮಾಡ್ಬೇಕಂತ ಒಂದೊಂದು ಸನ್ನಿವೇಶಗಳ ಸೆಟ್ಟಿಂಗ್ ಮಾಡ್ತೇವೆ ನಾವು. ರಂಗಸ್ಥಳದಲ್ಲಿ ಹೇಗೆ ಮಾಡ್ತೇವೋ, ರಂಗಸ್ಥಳ ಅಲ್ಲದ ಈ ಹೊರ ಜಗುಲಿಯಲ್ಲಿ ನಾವು ಆ ರೀತಿ ಒಂದು ಸೆಟ್ಟಿಂಗ್ ಮಾಡ್ತೇವೆ. ಈ ಪಾತ್ರಗಳ ಸನ್ನಿವೇಶ ಹೀಗೆ ಹೋಗ್ತದೆ, ನೀನ್ ಇಲ್ಲಿ ನಿಂತ್ಕೊಳ್ಬೇಕು, ನೀನ್ ಹೀಗ್ ಮಾತಾಡ್ಬೇಕು ಅಂತ ಅದೊಂದು ಸನ್ನಿವೇಶ ಟ್ರಯಲ್ ಆಗ್ತದೆ. ಅದು ಒಂದು ಅಲ್ಲಿ. ಮತ್ತೊಂದು ಎರಡನೇದು ರಂಗಸ್ಥಳದಲ್ಲೇ ಮಾಡಿದ್ದೇವೆ. ನಾಳೆ ಸೇವೆ ಆಟ ಆದ್ರೆ ಹಿಂದಿನ ದಿನ ಅವರ ಯಜಮಾನರ ಒಂದು ಫ್ಲಾಟ್ ಉಂಟು, ಆ ಫ್ಲಾಟ್ ಅಲ್ಲೇ ರಂಗಸ್ಥಳವನ್ನು ಹಾಕೊಂಡು ಕಲಾವಿದರು ಒಟ್ಟಾಗಿ ಆ ರಂಗಸ್ಥಳದಲ್ಲಿ ಪ್ರಾಕ್ಟೀಸ್ ಮಾಡುದು. ಅಂದ್ರೆ ಹೊರಗೆ ಮಾಡುವುದಕ್ಕೂ ರಂಗಸ್ಥಳದಲ್ಲಿ ಮಾಡುವುದಕ್ಕೂ ವ್ಯತ್ಯಾಸ. ಅಲ್ಲಿ ಒಂದು ಸನ್ನಿವೇಶಗಳು, ಪೂರ್ಣ ಸಂಭಾಷಣೆಗಳೆಲ್ಲ ಸೆಟ್ ಆಗಿರುವುದಿಲ್ಲ. ಆಗ ಒಂದು ಹೀಗೆ ಮಾಡಬಹುದು ಅಂತ ಕಲ್ಪನೆಗಳು, ಚಿತ್ರಣಗಳು ಕಲಾವಿದನ ಮನಸ್ಸಿನಲ್ಲಿ ಮೂಡುವ ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಹಿಂದಿನ ದಿನ ಪ್ರಾಕ್ಟೀಸ್ ಆಯ್ತು, ಸೇವೆ ಆಗ್ತದೆ, ಸೇವೆ ಮುಗಿದ ಮೇಲೆ ರಾತ್ರಿ ಮತ್ತೊಂದು ಪ್ರಾಕ್ಟೀಸ್ ಮಾಡ್ತೇವೆ, ಹಾಸ್ಯಗಳ ಸೆಟ್ಟಿಂಗ್ ಗಳನ್ನೆಲ್ಲ ಮಾಡ್ತೇವೆ. ಹೀಗೆ ಇದರಲ್ಲಿ ಒಂದು ಜನಪದ ನೃತ್ಯ ಬರ್ತದೆ. ಉಳಿದ ಈ ಸಂಭಾಷಣೆಗಳು, ಸನ್ನಿವೇಶಗಳು ಹೇಗೆ ಹೋಗ್ತದೆ, ಪಾತ್ರ ಎಲ್ಲಿ ನಿಲ್ಲುವ ಒಂದು ಸೆಟ್ಟಿಂಗ್ ಆದ್ರೆ, ಆ ಜನಪದ ನಾಟ್ಯದ ಒಂದು ಪ್ರಾಕ್ಟೀಸ್ ಏನಿರ್ತದೆ, ನಾವು ಅದು ಕತೆ ಹೇಳಿದ ಒಂದು 2-3 ದಿನದಲ್ಲಿ ನಾವು ಹೊರಗಡೆ ಒಂದು ಮಾಸ್ಟರ್ನ ಕರ್ಕೊಂಡು ಬಂದು, ನಾವು ಹಿಮ್ಮೇಳದ ಭಾಗವತರಾದಂತ ಗಣೇಶಾಚಾರ್ಯ ಬಿಲ್ಲಾಡಿ, ಅಕ್ಷಯಾಚಾರ್ಯ, ಸುಜನ್ ಹಾಲಾಡಿ, ನಾನು ಮತ್ತೆ ಉಮೇಶ್ ಶಂಕರ್ ನಾರಾಯಣ, ಈ 5 ಜನ ಮತ್ತೆ ಪ್ರಸಂಗಕರ್ತರು ಉಡುಪಿಯಲ್ಲಿ ಒಂದು ಕಡೆಗೆ ಹೋಗಿ ನಾವು ಅದನ್ನು 2 ಪ್ರಾಕ್ಟೀಸ್ ಮಾಡ್ತೇವೆ. ಹಾಲಕ್ಕಿ ಒಕ್ಕಲು ನಾವಣ್ಣ, ಹಾಲಕ್ಕಿ ಅಂತ ಜೀವ ನಮ್ಮದಣ್ಣ, ಅದು ಆ ಡ್ಯಾನ್ಸ್ ಅನ್ನು ನಾವು ಪ್ರಾಕ್ಟೀಸ್ ಮಾಡ್ತೇವೆ. ಯಾಕಂದ್ರೆ ಸೆಟ್ಟಿಂಗ್ ಇರ್ಬೇಕು ಆ ಪದ್ಯಕ್ಕೂ ನಮ್ಮ ಕುಣಿತಕ್ಕೂ. ಹಾಗಾಗಿ ಮೊದಲೇ ನಾವು ಪ್ರಾಕ್ಟೀಸ್ ಮಾಡಿರ್ತೇವೆ. ಮತ್ತೆ ನಮ್ಮ ಈ ಪ್ರಸಂಗದಲ್ಲಿ ಬರುವಂತ ಜೀವ ವೀಣೆ ಮಿಡಿಯುತ್ತಿಹುದು, ಅದು ಯಾವ ಕವಿಯು ಬರೆಯಲಾರ ಆ ಒಂದು ಟೋನಲ್ಲಿ ಇರುವಂತಹ ಪದ್ಯ. ಆ ಪದ್ಯದ ನಮ್ಮದು ಮತ್ತೆ ವಿಶ್ವನಾಥಾಚಾರ್ಯ ನೃತ್ಯಗಳ ಸೆಟ್ಟಿಂಗ್ ಏನಿದೆ ಅದು ಆ ರಂಗಸ್ಥಳದಲ್ಲಿ ಆಗಿದ್ದು. ಅದು ನಾವು ಮೊದ್ಲೇ ಮಾಡ್ಲಿಲ್ಲ. ನಾವು ಆ ಜನಪದ ನೃತ್ಯ ಒಂದು ಸೆಟ್ಟಿಂಗ್ ಅನ್ನು ಮೊದ್ಲೇ ಮಾಡ್ಕೊಂಡಿದ್ದೇವೆ, ಬಿಟ್ರೆ ಇದು ರಂಗಸ್ಥಳದಲ್ಲಿ ಆಗಿರುವಂತದ್ದು. ಹೀಗೆ ಪ್ರಸಂಗದ ಸನ್ನಿವೇಶಗಳು ಅರ್ಥ ಮಾಡಿಕೊಂಡು ರಂಗಸ್ಥಳದಲ್ಲಿ ಆ ಕತೆ ಮುಂದುವರಿತಾ ಹೋಗಿ. ನೀವು ಹೇಳಿದಾಗೆ ಆ ಜನಪದ ನೃತ್ಯ ತುಂಬಾ ಸೊಗಸಾಗಿ ಮೂಡಿ ಬಂದಿದೆ. ಯಾಕಂದ್ರೆ ಕುಂದಾಪುರ ಭಾಗದಕ್ಕೆ ನಾವು ಬಂದಾವಾಗ ಅಮಾವಾಸ್ಯೆ ಬಯಲಿನಲ್ಲಿ ಆ ಒಂದು ನಿಮ್ಮ ಪಂಜರ ಪಕ್ಷಿ ಪ್ರದರ್ಶನ ನೋಡಿದೀವಿ. ಆ ಜನಪದ ನೃತ್ಯ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಧನ್ಯವಾದಗಳು ನಿಮ್ಗೆ. ಧನ್ಯವಾದ. ಹಾಗೆ ಈಗ ಯುವ ಪಡೆ ಹಿಮ್ಮೇಳ, ಯುವ ಭಾಗವತರಾದಂತಹ ಗಣೇಶಾಚಾರ್ಯ ಬಿಲ್ಲಾಡಿ ಆಗಿರ್ಬೋದು, ಹಾಗೆ ಮದ್ದಳೆಗಾರರಂತಹ ಅಕ್ಷಯಾಚಾರ್ಯ ಬಿದ್ದಕಟ್ಟೆ ಆಗಿರ್ಬೋದು, ಹಾಗೆ ಚಂಡೆ ವಾದಕರಾದಂತಹ ಸುಜನ್ ಹಾಲಾಡಿ ಆಗಿರ್ಬೋದು, ಅವರ ಸಹಕಾರ ತಮಗೆ ಯಾವ ರೀತಿ? ಖಂಡಿತ ಈ ಪ್ರಸಂಗ ಪ್ರಧಾನ ಪಾತ್ರ ವಹಿಸ್ಬೇಕು ಅಂತಂದ್ರೆ ಗಣೇಶಾಚಾರ್ಯ ಬಿಲ್ಲಾಡಿಯ ಒಂದು ಪದ್ಯ, ಭಾಗವತ ಗಣೇಶಾಚಾರ್ಯ ಬಿಲ್ಲಾಡಿ. ಯಾಕಂತ ಹೇಳಿದ್ರೆ ಒಂದು ಸನ್ನಿವೇಶದಲ್ಲಿ ನಾವು ನಡೀತಾ ಇರುವಾಗ ಒಂದು ಸಂಭಾಷಣೆಗಳನ್ನು ನಾವು ಮಾಡಿ ಆ ಸನ್ನಿವೇಶ ಮುಕ್ತಾಯ ಮಾಡ್ಬೋದು. ಆದ್ರೆ ನಾವು ಮಾಡಿದ ಸಂಭಾಷಣೆ ಜನರಿಗೆ ಪರಿಣಾಮಕಾರಿಯಾಗಿ ಕಾಣಬೇಕು ಅಂತಂದ್ರೆ ಅದಕ್ಕೆ ಹಿನ್ನೆಲೆ ಗಾಯನ ಬೇಕೇ ಬೇಕು. ಪದ್ಯ, ಭಾಗವತಿಕೆ ಒಂದು ಪದ್ಯ ಇರ್ತದೆ, ಆ ಪದ್ಯಕ್ಕೆ ನಾವು ಅರ್ಥ ಹೇಳುದು. ಭಾಗವತರು ಪದ್ಯ ಹೇಳಿ ಸುಮ್ಮನೆ ಇದ್ದು ನಾವು ನಮ್ಮಷ್ಟಕ್ಕೆ ಅರ್ಥ ಹೇಳಿ ಸುಮ್ಮನೆ ಇದ್ರೆ ಅದು ಜನರಿಗೆ ಪರಿಣಾಮ ಆಗುದಿಲ್ಲ. ನಿಜ. ಆ ಪದ್ಯಕ್ಕೆ ಅರ್ಥ ಹೇಳಿದಾಗ ಆಗ್ತದೆ. ನಾವು ಅರ್ಥ ಹೇಳುವಾಗ, ದುಃಖದಲ್ಲಿ ಮಾತನಾಡ್ತಿರುವಾಗ ಆ ಭಾಗವತರಾದವರು ಹಿನ್ನೆಲೆಯ ಅಲಗುಗಳನ್ನು ಕೊಡಬೇಕು, ಆಲಾಪನೆಗಳನ್ನು ಕೊಡಬೇಕು. ಆ ಪದ್ಯದಲ್ಲಿ ಏನು ಆಲಾಪನೆ ಇರ್ತದೆ, ಆಲಾಪನೆಗಳು ನಿಧಾನ ದುಃಖದ ರೀತಿಯಲ್ಲಿ ಕೊಡ್ತಾ ಇದ್ರೆ ನಾವು ಮಾಡುವ ದುಃಖ ಜನರಿಗೆ ರೀಚ್ ಆಗ್ತದೆ ಅಂತ ತುಂಬಾ ಹೊಸ 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 ಪ್ರಯೋಗಗಳನ್ನು ಗಣೇಶ ಮಾಡಿದ್ರಿಂದ ನಮ್ಮ ಪ್ರಸಂಗ ಸಕ್ಸಸ್ ಆಗ್ಲಿಕ್ಕೆ ಕಾರಣವಾಯಿತು. ಪ್ರತಿಯೊಬ್ಬ ಕಲಾವಿದರು ಶ್ರಮವೂ ಇದೆ. ಆ ಗಣೇಶಾಚಾರ್ಯ ಬಿಲ್ಲಾಡಿ ಇವನ ಭಾಗವತಿಕೆಯು ಪ್ರಧಾನ ಪಾತ್ರ ವಹಿಸಿದೆ ಅಂತ ನಾನು ಖಂಡಿತ ಸಂತೋಷದಿಂದ ಹೇಳಿಕೊಳ್ತೇನೆ. ಮತ್ತೆ ಮುಗ್ಧ ಮನಸ್ಸಿನ ಹುಡುಗ ಅವ ಗಣೇಶಾಚಾರ್ಯ ಬಿಲ್ಲಾಡಿ. ಅವ ವಯಸ್ಸಿನಲ್ಲಿ ಸಣ್ಣವನಾದ್ರು ಮತ್ತೆ ತುಂಬಾ ಸರಳ ಸ್ವಭಾವ ಗಣೇಶ. ನಾವೊಂದು ಇದನ್ನ ಹೀಗೆ ಮಾಡಿದ್ರೆ ಹೇಗೆ ಮಾರಾಯ ಮಾಡುವ ಕೇಳ್ಕೊಳ್ಳೋ, ಅಡ್ಡಿಲ್ಲ ಸುಜನಣ್ಣ ನಾವು ಮಾಡುವ ಅಂತ ಹಾಗೆ ಹೇಳಿದ್ರಿಂದ ಹೊಂದಾಣಿಕೆ ನಮ್ಮ ಪ್ರಸಂಗ ಕಲಾವಿದರ ಜೊತೆ ಒಳ್ಳೆ ಹೊಂದಾಣಿಕೆ. ಹೌದು, ನಮ್ಮ ಪ್ರಸಂಗ ಸಕ್ಸಸ್ ಆಗಿದೆ, ಜನಪ್ರಿಯಗೊಂಡಿದೆ ಅಂತಾದ್ರೆ ಅದಕ್ಕೆ ಪ್ರತಿಯೊಬ್ಬ ಕಲಾವಿದನ ಹೊಂದಾಣಿಕೆ. ಹೌದು, ಹಿಮ್ಮೇಳದ ಕಲಾವಿದರು, ಮುಮ್ಮೇಳ ಕಲಾವಿದರು ಪರಸ್ಪರ ಹೊಂದಾಣಿಕೆ ಇರೋದ್ರಿಂದ ಈಗ ಒಬ್ಬನ ಸಂಭಾಷಣೆಗಳು ಹೆಚ್ಚಾಯ್ತು ಸನ್ನಿವೇಶದಲ್ಲಿ, ಒಂಚೂರು ಸಂಭಾಷಣೆ ಹೆಚ್ಚಾಯ್ತು, ಒಂಚೂರು ಸಮಯ ಹೆಚ್ಚೋಗ್ತದೆ ಏನೋ ಮಾರೆ, ಒಂಚೂರು ಮೊಟಕುಗೊಳಿಸು ಅಂತ ಹೇಳಿದ್ರೆ ಅವ್ನು ಒಪ್ಪುತ್ತಿದ್ದ. ಹಾಗಾಗಿ ಅದು ಪಾಸ್ ಆಯ್ತು ಅಂತ. ಈಗ ಅವ ಹೇಳಿದ್ದನ್ನು ನಾವು ಕೇಳುದು, ನಾವು ಹೇಳಿದ್ದನ್ನು ಮತ್ತೊಬ್ಬ ಕೇಳುದು, ಹೀಗೆ ಒಬ್ಬರನ್ನೊಬ್ಬರು ಹೇಳಿ ಕೇಳಿ ಮಾಡಿದ್ರಿಂದ ಪ್ರಸಂಗ ಸಕ್ಸಸ್ ಆಯ್ತು. ಇಲ್ಲ ನಾನು ಚುರುಕು ಮಾಡುದಿಲ್ಲ, ನಾನು ಅಷ್ಟೇ ಹೇಳ್ತೇನೆ ಅಂತ ಹೇಳಿದ್ರೆ ಅದು ಪ್ರಸಂಗ, ಆ ಸನ್ನಿವೇಶ ಹಾಳಾಗ್ತದಲ್ಲಿ.
ನಿಜ. ಈ ಹೊಂದಾಣಿಕೆ ನಮ್ಮ ಪ್ರಸಂಗ ಹಾಲಾಡಿ ಮೇಳದ ಟೀಮ್ ವರ್ಕ್ ಎನ್ನುವುದ್ರಿಂದ ಈ ಪ್ರಸಂಗ ಎಷ್ಟು ಸಕ್ಸಸ್ ಆಗ್ಲಿಕ್ಕೆ ಕಾರಣ. ಟೀಮ್ ವರ್ಕ್ ಪ್ರತಿಯೊಬ್ಬರದ್ದು ಟೀಮ್ ವರ್ಕ್. ನಿಜ, ತಾವ್ ಹೇಳಿದ್ ನಿಜ. ನಾನ್ ಸಹ ಕಂಡ ಹಾಗೆ ಒಳ್ಳೆ ಟೀಮ್ ವರ್ಕ್, ಎಲ್ಲಾ ಸಹ ಪಾತ್ರಧಾರಿಗಳು ಸಹ ಚೆನ್ನಾಗಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಸರ್, ಮಾನಸ ವೀಣೆ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ. ಈ ಪದ್ಯ ಎಷ್ಟರವರೆಗೆ ಪ್ರಸಿದ್ಧಿಯನ್ನ ಪಡೆದಿದೆ ಅಂತಂದ್ರೆ, ಮೊನ್ನೆ ಈ ಏಪ್ರಿಲ್ ಮೇ ರಜಾ ಅವಧಿಯಲ್ಲಿ ಚಿಕ್ಕ ಮಕ್ಕಳು ತಮ್ಮದೇ ಆದಂತ ಏನೋ ಒಂದು ವಾದನವನ್ನ ಬಾರಿಸಿ ಆ ಪದ್ಯವನ್ನ ಹೇಳಿದ್ದು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಅದು ನನಗೆ ಬಹಳ ಖುಷಿ ಆಯ್ತು. ನಾನು ಇನ್ಸ್ಟಾಗ್ರಾಮ್ ನೋಡುವಾಗ ಸಣ್ಣ ಮಕ್ಕಳು ಪದ್ಯ ಹೇಳ್ಕೊಳ್ತಾ ಯಾವುದೋ ಒಂದು ಸಾಧನದಲ್ಲಿ ಚಂಡೆ ಬಡ್ದಾಗೆ ಅವ್ರ ಪದ್ಯ ಹೇಳಿ, ಹಾಗಾದ್ರೆ ಅವರ ಮನಸ್ಸಿಗೆ ಎಷ್ಟು ಮುಟ್ಟಿದೆ ಅಂತ. ಎಷ್ಟೋ ಜನ ಒಬ್ಬ ನಮ್ಮ ಯಕ್ಷಗಾನದ ಭಾಗವತರು ಪದ್ಯ ಹೇಳಿದ್ದು ಮಾನಸ ವೀಣೆ, ನಾವು ಕುಣಿದದ್ದನ್ನು ಅವ ಈ ಸಿನಿಮಾ ಶೈಲಿಯಲ್ಲಿ ಪದ್ಯ ಅದನ್ನ ನೋಡಿದ್ದೀನಿ. ಹಿನ್ನೆಲೆ ಸಂಗೀತಗಳನ್ನ ಅವನೇ ಬೇರೆ ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡಿ ಫಿಲ್ಮಿ ಸಾಂಗ್ ಹೇಳುವ ಹಾಗೆ ಅದನ್ನು ಹೇಳಿದ್ದಾನೆ. ಅದು ತುಂಬಾ ವೈರಲ್ ಆಗಿದೆ. ಹೌದು, ಇದೆಲ್ಲ ನಮ್ಗೆ ಬಹಳ ಖುಷಿ. ಅದು ಸಾರ್ಥಕತೆ ಅಂತ ಹೇಳಿದ್ರೆ ಹಾಗೆ ನಾವು ಮಾಡಿದ್ದನ್ನು ಜನ ನೋಡುದು ಮಾತ್ರ ಅಲ್ಲ, ಅದನ್ನು ಅವರು ಅಳವಡಿಸಿಕೊಂಡಿದ್ದಾರಲ್ಲ, ಅದು ನಿಜವಾದ ಸಾರ್ಥಕತೆಯ ಭಾವ. ಒಂದು. ಎರಡನೇದಾಗಿ ನಾವು ಪ್ರೇಕ್ಷಕರ ಬಗ್ಗೆ ಹೇಳುದಂತಾದ್ರೆ, ನೋಡಿದ ಪ್ರೇಕ್ಷಕರೇ ಮತ್ತೊಮ್ಮೆ ಬಂದು ನೋಡುದು, ಮಗದೊಮ್ಮೆ ನೋಡುದು. ಒಂದು ಹೊಸ ಯುವ ಜನತೆ ಈ ಪ್ರಸಂಗದ ಒಂದು ನೋಡ್ಲಿಕ್ಕೆ ಬರ್ತಾ ಇದ್ರು. ಯುವ ಜನತೆ ಆಕರ್ಷಿತರಾದದ್ದು ಬಹಳ ನಮಗೆ ಸಂತೋಷದ ವಿಚಾರ. ನಾನು ಇಲ್ಲಿವರೆಗೆ ಪೆರಡೂರು ಮೇಳದಲ್ಲಿ ನೋಡ್ತಾ ಇದ್ದಂತ ಪ್ರೇಕ್ಷಕರನ್ನು ನಾನು ಹಾಲಾಡಿ ಮೇಳದಲ್ಲಿ ಕಂಡಿದ್ದೇನೆ. 1,000, 1,500 ಜನ ಎಲ್ಲ ಆಗ್ತಾ ಇತ್ತು ಪ್ರೇಕ್ಷಕರು. ನಮ್ಗೆ ಆಗ ಖುಷಿ ಆಗ್ತಿತ್ತು. ಇಷ್ಟು ಜನವನ್ನು ನಾವು ಬಯಲಾಟದಲ್ಲಿಯೂ ಸಹ ನಾವು ಅವರ ಗಮನವನ್ನು ಸೆಳಿಬಹುದು ನಮ್ಮ ಪ್ರಯತ್ನ ಇದ್ರೆ ಏನು. ಅಮಾವಾಸ್ಯೆ ಬಯಲಿನಲ್ಲಿ ನಾವು ಯಕ್ಷಗಾನ ನೋಡಿದಾಗ ಕೂಡ ಕುರ್ಚಿ ಫುಲ್ಲಾಗಿ ನಿಂತುಕೊಂಡು ಈ ರೀತಿಯ ಜನ. ಮತ್ತೊಂದು ಕಡೆಯಲ್ಲಿ ಮಳೆ ಬಂದಾಗ ಕುರ್ಚಿ ತಲೆ ಮೇಲೆ ಇಟ್ಕೊಂಡು ಆಟ ನಿಲ್ಲಿಸ್ಬೇಡಿ, ಆಟ ಮುಂದುವರ್ಸಿ ನೀವಂತ. ನಮಗೆ ಆ ಮಳೆಯಲ್ಲಿ ಸೀರೆ ಎಲ್ಲ ಒದ್ದೆ ಆಗಿದೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂಥರ ಇದಾಗ್ತಾ ಇತ್ತು. ಆದ್ರೂ ಅವರ ಒಂದು ಆಸೆ ನೋಡಿದಾಗ ನಮ್ಗೆ ಖುಷಿ ಆಯ್ತಾ, ಮಾಡುವ ಏನಾಗ್ತದೆ ಅಂತ. ಅದೊಂದು. ಮತ್ತೊಂದು ಅಂತ ಹೇಳಿದ್ರೆ, ಈ ಕೆಲವೊಮ್ಮೆ ನನ್ಗೆ ಆಲಸ್ಯ ಅಂತ ಹೇಳಿದ್ರೆ ಹಾಗೆ ಆರೋಗ್ಯ ಸಮಸ್ಯೆ ಇದ್ದಾಗ ಕಲಾವಿದ ಪ್ರತಿದಿನವೂ ಒಂದೇ ರೀತಿಯ ಪರಿಣಾಮವನ್ನು ಕೊಡ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆರೋಗ್ಯ ಸಮಸ್ಯೆ ಸ್ವಲ್ಪ ಏರ್ಪೇರ್ ಆಗ್ತದೆ. ಇದು ಜೀವವೀಣೆ ಮಿಡಿಯುತ್ತಿದ್ದು ಪದ್ಯ ಕೆಲವೊಮ್ಮೆ ನಾನು ಸ್ವಲ್ಪ ಆರೋಗ್ಯ ಇದ್ದಿದ್ರೆ ಸ್ವಲ್ಪ ಮೊಟಕುಗೊಳಿಸ್ತೇನೆ ಕುಣಿತ, ಅಂದ್ರೆ ಆರೋಗ್ಯ ಸಮಸ್ಯೆಯಿಂದ. ಆಗ ಆಡಿಯನ್ಸ್ ನೋಡಿದವರೇ ಬಂದು ಹೇಳುದು, 4-5 ಸಲ ನೋಡಿದವರು, 8-10 ಸಲ ನೋಡಿದ್ದಾರೆ, 20-30 ಸಲ ನೋಡಿದ ಆಡಿಯನ್ಸ್ ಪ್ರೇಕ್ಷಕರು ಇದ್ದಾರೆ ನಮ್ಮಲ್ಲಿ. ಅವ್ರು ಬಂದು ಹೇಳುದು, ಎಂತ ಸುಧೀರಣ್ಣ ನೀವು ಅದಷ್ಟು ಚುರುಕು ಮಾಡಿದ್ರಿ, ನಾವು ಆ ಪದ್ಯ ನೋಡ್ಲಿಕ್ಕಾಗಿ ನೀವೆಂತ ಇಷ್ಟು ಇದು ಮಾಡುದು ಅಂತ. ನಮ್ಗೆ ಸಮಸ್ಯೆಗಳು ಇರ್ತದೆ. ಆದ್ರೂ ಅವ್ರು ಹೇಳುವಾಗ ಅದ್ ಮಾಡ್ಬಾರ್ದಿತ್ತು ನಾನಂತ ಹಾಗನಿಸ್ತಿದ್ದೆ. ಆರೋಗ್ಯ ಸರಿ ಇಲ್ದಿದ್ರೆ ಅಡ್ಡಿಲ್ಲ, ಅವರೆಲ್ಲ ಬಂದು ಅಷ್ಟು ನೋಡುವಾಗ ಕೇಳುವಾಗ ನಾವು ಅವರಿಗೆ ಮೋಸ ಮಾಡಿದಾಗ ಆಗ್ತದೆ ಅಂತ ಅನ್ನಿಸ್ತಾ ಇತ್ತು. ಅಂದ್ರೆ ಅಲ್ಲಿಯವರೆಗೆ ಆ ಪ್ರೇಕ್ಷಕರನ್ನು ಸೆಳ್ಕೊಂಡಿದೆ ಪ್ರಸಂಗ, ಮನ ಮುಟ್ಟಿದೆ. ಮತ್ತೆ ಒಂದು 4-5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 8-10 ಬಾರಿ ಪಂಜರ ಪಕ್ಷಿ ಪ್ರಸಂಗನೆ ಆಗಿದೆ ಅಂತ ಕೇಳ್ಪಟ್ಟೆ. ನೋಡಿದವರೇ ಮತ್ತೆ ನೋಡಿದ್ದಾರೆ. ಖಂಡಿತ. ಹೇಗೆ ಸಾಧ್ಯ ಆಯ್ತು ಸರ್? ಅದು ನನಗೆ ವಿಶೇಷ ಆಗಿ ಕಾಣುವಂಥದ್ದು. ಕೋಟ ಪರಿಸರದಲ್ಲಿ ಸಾಧಾರಣ 6-7 ಪ್ರಯೋಗಗಳಾಗಿದೆ. ಹಾಲಾಡಿ ಪರಿಸರದಲ್ಲಿ 15 ಪ್ರಯೋಗ ಆಗಿದೆ. ಹೆಚ್ಚಿನ ಕಡೆಯಲ್ಲಿ ಒಂದು 3-4 ಪ್ರಯೋಗಗಳು ಆದಾಗಲೂ ಜನ ಕಡಿಮೆ ಆಗ್ಲಿಲ್ಲ. ಒಣಸೆ ಎನ್ನುವಂತ ಪ್ರದೇಶದಲ್ಲಿ 5-6 ಪ್ರದರ್ಶನಗಳಾಗಿದೆ. ಜನ ಕಡಿಮೆ ಆಗ್ಲೇ ಇಲ್ಲ. ಅಂದ್ರೆ ನೋಡಿದವರೇ ನೋಡ್ತಾ ಇದ್ದಾರೆ ಎನ್ನುವುದು ಸತ್ಯ. ಹಾಗಾದ್ರೆ ನೋಡಿದವರೇ ಮತ್ತೊಮ್ಮೆ ನೋಡ್ಬೇಕನ್ನಿಸ್ತಾ ಇದೆ ಅಂತಂದ್ರೆ ಪ್ರಸಂಗದಲ್ಲಿ ಅಷ್ಟು ಸತ್ವ ಇದೆ ಅಂತ. ಕೇವಲ ಒಂದು ಪ್ರಸಂಗಕರ್ತರು ಪ್ರಸಂಗ ಕೊಡುವುದಲ್ಲ, ಆ ಪ್ರಸಂಗದ ಆಶಯ ಜನರಿಗೆ ಮುಟ್ಟಬೇಕು. ಒಂದು. ಎರಡನೇದಾಗಿ ಈಗಿನ ಜನರೇಷನ್ಗೆ, ಈಗಿನ ವಿದ್ಯಮಾನಕ್ಕೆ ಸರಿಯಾದಂತ ಕಥೆಯನ್ನು ಪ್ರಸಂಗಕರ್ತರು ಯೋಚನೆ ಮಾಡಿ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತೇನೆ. ಅವರೊಂದು ಪ್ರಸಂಗ ಕೊಟ್ಟದ್ದಕ್ಕೋಗಿ ನನಗೊಂದು ಪಾತ್ರ ಮಾಡೋದಕ್ಕೆ ಅವಕಾಶ ಆಯ್ತು. ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಿಂದ ಜನ ಅದನ್ನು ಅಪ್ಪಿದ್ದಾರೆ. ನಿಜ. ಹಾಗಾಗಿ ಪ್ರಸಂಗಕರ್ತರಿಗೂ, ಮೇಳದ ಯಜಮಾನರಿಗೂ, ಸಹ ಕಲಾವಿದರಿಗೂ ಎಲ್ಲರಿಗೂ ನಾನು ನಮಸ್ಕಾರವನ್ನು ತಿಳಿಸ್ತೇನೆ. ಸರ್, ಪಂಜರ ಪಕ್ಷಿಯ ಕಥಾನಾಯಕಿ ಪಾತ್ರವಾದಂತಹ ಲಾವಣ್ಯ ಪಾತ್ರವನ್ನ ತಾವು ನಿರ್ವಹಿಸಿದ್ದೀರಿ. ಆ ಪಾತ್ರ ತಮಗೆ ಯಾವ ರೀತಿ ಖುಷಿಯನ್ನ ಕೊಟ್ಟಿದೆ? ತುಂಬಾ ಸಂತೋಷ ಕೊಟ್ಟಿದೆ. ಲಾವಣ್ಯ ಪಾತ್ರ ಅಂತ ಹೇಳಿದ್ರೆ ಮೂಲತಃ ಅವಳು ರಾಜಕುಮಾರಿ ಆಗಿರ್ತಾಳೆ. ಆದ್ರೆ ಕಾಲದೋಷವು ಕರ್ಮದೋಷವು ಏನಂತ ಗೊತ್ತಿಲ್ಲ, ಅವಳು ವೇಶ್ಯ ಮನೆಯಲ್ಲಿ ಬದುಕುವ ಸ್ಥಿತಿ ಬರ್ತದೆ. ಹಾಗಂತ ವೇಶ್ಯ ಮನೆಯಲ್ಲಿ ಬದುಕುವ ಸ್ಥಿತಿಯಲ್ಲಿದ್ರು ಕೂಡ ಅವಳು ನಾನು ರಾಜಕುಮಾರಿ ಎನ್ನುವ ಸತ್ಯ ಗೊತ್ತಿರುವುದಿಲ್ಲ. ವೇಶ್ಯ ಮನೆಯಲ್ಲಿ ಬದುಕ್ತಾಳೆ. ಮತ್ತೆ ಕೆಲಸಕ್ಕಾಗಿ ಅರಸನ ಮನೆಗೆ ಮಗನ ಸೇವೆಗಾಗಿ ಅವಳು ಹೋಗ್ತಾಳೆ. ಅಲ್ಲಿ ಅರಸನ ಮಗನ ಸೇವೆ ಮಾಡ್ತಾ, ರಾಜಕುಮಾರನ ಸೇವೆ ಮಾಡ್ತಾ ಇವಳ ಮನಸ್ಸಿನ ಭಾವನೆಗಳು ಬದಲಾಗ್ತದೆ. ಅವನು ಸರಿಯಾಗ್ತಾನೆ, ಅವನಿಗೂ ಇವಳ ಮೇಲೆ ಪ್ರೀತಿ ಹುಡ್ತದೆ.
ಮತ್ತೆ ಅವನಿಗೆ ಪ್ರಪಾತಕ್ಕೆ ಬಿದ್ದು ಅವನ ಮತಿಯ ಮತಿಯನ್ನು ಕಳೆದುಕೊಳ್ತಾನೆ, ಮತಿ ಮಾಂದ್ಯನಾಗ್ತಾನೆ. ಆಗ ಹಿಂದಿನದೆಲ್ಲ ಮರೆತು ಹೋಗ್ತದೆ. ಕಥಾನಾಯಕಿಯನ್ನು ತನ್ನ ಪ್ರೇಯಸಿಯನ್ನೇ ಮನೆಯಿಂದ ಹೊರಗಾಗ್ತಾನೆ, ನೀನು ವೇಶ್ಯ ಅಂತ. ಎಲ್ಲ ಭಾವಗಳನ್ನು ಒಂದು ಸರಸದ ಪ್ರಿಯಕರನಲ್ಲಿ ಹೇಗೆ ಸರಸ ಮಾತಾಡೋದು ಅಂತ, ಪ್ರಿಯಕರನಿಂದ ತ್ಯಜಿಸಿದಾಗ ಅವಳ ಕರುಣಾರಸ, ಆ ಗೊಂದಲ, ಸಂದಿಗ್ಧತೆ, ದುಃಖ ಯಾವುದನ್ನು ಹೇಳಿಕೊಳ್ಳಲಾಗದಂತ, ಅನುಭವಿಸ್ಲಿಕ್ಕೂ ಆಗದಂತ ನವರಸ ಭರಿತವಾದಂತ ಹೌದು ಆ ಸನ್ನಿವೇಶಗಳು, ಆ ದುಃಖ, ಸಿಟ್ಟು, ಕ್ರೋಧ, ಯಾಕೆ ಹೀಗೆ ಮಾಡಿದ್ದೆ ಅಂತ ಕೇಳುವಂತ ಸನ್ನಿವೇಶಗಳು, ಅದೆಲ್ಲ ಭಾವಗಳನ್ನು ಹೊಂದಿರುವಂತ ಪಾತ್ರ ಕಥಾನಾಯಕಿಯ ಪಾತ್ರ. ಅದನ್ನು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಜನ ಎಷ್ಟು ಒಪ್ಪಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ನೋಡಿದವರೆಲ್ಲ ಚೆನ್ನಾಗಾಗಿದೆ, ಕತೆ ಚೆನ್ನಾಗಾಗಿದೆ ಅಂತ ಹೇಳಿದಾಗ, ಒಳ್ಳೆ ಪ್ರಸಂಗ ಅಂತ ಹೇಳಿದಾಗ ನಮಗೂ ಖುಷಿ ಆಗ್ತದೆ. ನಾವು ಅದ್ರಲ್ಲಿ ಒಂದು ಪಾತ್ರ ಮಾಡಿದ್ರಿಂದ ನಮಗೂ ಖುಷಿ ಆಗ್ತದೆ. ಒಳ್ಳೆ ಆಗಿದೆ ಅಂತ ತುಂಬಾ ಜನ ಹೊಗಳಿದ್ದಾರೆ. ಕೆಲವೊಂದು ಪ್ರಥಮದಲ್ಲಿ ಕೆಲವೊಂದು ಹೀಗೆ ಮಾಡ್ಬೋದು, ಹಾಗೆ ಮಾಡಿರ್ಬೋದು ಅಂತ ಪ್ರೇಕ್ಷಕರು ಹೇಳಿದ್ದನ್ನು ನಾವು ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇವೆ. ಮತ್ತೆ ಒಂದು ಕಥಾನಾಯಕಿ ಪಾತ್ರ ಅಷ್ಟು ವಿಜೃಂಭಿಸಬೇಕು ಅಂತ ಎದುರಿನಲ್ಲಿರುವಂತಹ ಕಥಾನಾಯಕ ಪಾತ್ರವು ಅದೇ ರೀತಿ ಬೇಕಾಗ್ತದೆ. ವಿಶ್ವನಾಥ ಆಚಾರ್ಯ ತೊಂಬಟ್ಟು, ಅವರಿಗೆ ಸರ್ವಿಸೇ 33 ವರ್ಷ. ನಾನು ಹುಟ್ಟಿದ ವರ್ಷಕ್ಕಿಂತ ಅವ್ರ ಸರ್ವಿಸೇ ಹೆಚ್ಚಾಗಿದೆ. ಅವರಲ್ಲಿ ಕಂಡ ಒಂದು ಸರಳತೆ, ನಾನು ಇದನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ತುಂಬಾ ಸೀನಿಯರ್ ಕಲಾವಿದ್ರು, ಅವರಲ್ಲಿ ಒಂದು ಅಹಂಕಾರ ಇಲ್ಲ. ನಿಜ. ಯಾಕಂದ್ರೆ ವಿಶ್ವನಾಥಾಚಾರ್ಯ ತೊಂಬಟ್ಟು ಅವರನ್ನು ನಾನು ಪೆರಡೂರು ಮೇಳದಲ್ಲಿ ಹಲವಾರು ವರ್ಷಗಳ ಕಾಲ ನೋಡಿದ್ದೇನೆ. ಅವರ ಅಹಂಕಾರಗಳಿಲ್ಲ ಒಂದು. ಮತ್ತೆ ನನಗೆ ಸರ್ವಿಸ್ ಉಂಟು, ನಾನು ಅವನ ಹತ್ರ ಎಂತ ಕೇಳುದಪ್ಪ, ನನ್ನ ಸರ್ವಿಸ್ ಉಂಟು, ನಾನು ನನ್ನ ಯೋಚನೆಯಲ್ಲಿ ಮಾಡ್ತೇನೆ, ಅದಕ್ಕೆ ಅವ ಹೊಂದ್ಕೊಳ್ಬೇಕು ಅಂತ ಆ ಭಾವನೆ ಇದ್ರೆ ಏನಾಗ್ತದೆ ಹೇಳಿ? ಅಹಂಕಾರ ಇಲ್ಲ. ಅಹಂಕಾರ ಇಲ್ಲ ಎನ್ನುವುದಕ್ಕೆ ಇಲ್ಲದ್ರಿಂದ ಆ ಪ್ರಸಂಗ ಮೇಲ್ಬಿತ್ತು. ನಿಜ. ಕಥಾನಾಯಕಿ ಜೊತೆ ಹೊಂದಾಣಿಕೆ, ಒಡನಾಟ, ಕಥಾನಾಯಕಿನಿಗೆ ಹೊಂದಾಣಿಕೆ ಆಯ್ತು, ಪ್ರಸಂಗ ಮೇಲ್ಬಿತ್ತು. ನಾನ್ ಕೇಳುವುದಿಲ್ಲಪ್ಪ, ಹಾಗಿಲ್ಲ ಸುಧೀರ, ಏನ್ ಮಾಡ್ಬೇಕು ಸುಧೀರ, ಇದ್ರಲ್ಲಿ ಎಂತ ಮಾಡುವ ಸುಧೀರ್, ಇದು ಹಾಗೆ ಮಾಡುವ, ಹೀಗ್ ಅವನು ನನ್ಗೂ ವಿಶೇಷ ಆದದ್ದು. ಅಂತ ದೊಡ್ಡ ಸೀನಿಯರ್ ಸರ್ವಿಸ್ ಕಲಾವಿದ್ರು ವಿಶ್ವಣ್ಣ ಇದನ್ನ ಒಂದು ಹೀಗ್ ಮಾಡು ವಿಶ್ವಣ್ಣ, ನೀವು ವಿಶ್ವಣ್ಣ ಅಲ್ಲಿ ಹೀಗ್ ನಿಂತ್ಕೊಳ್ಳಿ, ಅಲ್ಲಿ ಹೀಗ್ ಮಾಡಿ, ನೀವು ಹೀಗೆ ಮುಖ ತಿರುಗಿಸಿ ಅಂತ ಹೇಳಿಕೊಟ್ಟೆ. ಅಡ್ಡಿಲ್ಲ ಸುದ್ದಿ ಮಾಡ್ತೇನೆ. ನನ್ಗೆ ಅದು ಖುಷಿ ಆದದಂತ ಅವರಿಗೆ ನಿಜವಾಗಿ ನಾನು ನಮಸ್ಕಾರ ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಮೇಳದ ಪ್ರಧಾನ ವೇಷಧಾರಿಯಾಗಿ ಇಷ್ಟು ಸರಳತೆ ಮತ್ತೆ ಹೊಂದಾಣಿಕೆ ಮನಸ್ಥಿತಿ ಇರುವುದರಿಂದ ಒಂದು ಪ್ರಸಂಗ ಮೇಲ್ಬೀಳುವುದಕ್ಕೆ ಕಾರಣ ಅಂತ ಹೇಳ್ತಾನೆ. ಇಲ್ಲಿದ್ರೆ ಸಾಧ್ಯವಿಲ್ಲ. ಈಗ ನಾನ್ ಕೇಳುದಿಲ್ಲಪ್ಪ ಅಂತ ಇದೆ, ಒಬ್ಬ ಇವ್ರು ಹೇಳುದು, ಮತ್ತೊಬ್ಬ ನಾನ್ ಕೇಳುದು, ಹಾಗಿದ್ದಾಗ ಹೇಗಾಗ್ತದೆ? ಹಿರಿಯ ಕಲಾವಿದರಾದಂತ ಅವರ ಸಹಮತವೂ ಇತ್ತು, ನಮ್ಮ ಜೊತೆಗಿದ್ದಂತ ಎಲ್ಲ ಕಿರಿಯ ಕಲಾವಿದರ ಒಗ್ಗಟ್ಟಿರುವುದರಿಂದ ಪ್ರಸಂಗ ಯಶಸ್ವಿಯಾಗಿ ಕಾಣುವುದಕ್ಕೆ ಸಾಧ್ಯವಾಯಿತು ಅಂತ ಹೇಳ್ತಾನೆ. ನಿಜ, ಖಂಡಿತ. ಈಗ ಮತ್ತೆ ಹಾಲಾಡಿ ಅಧಿದೇವತೆಯಾದಂತ ಮರಳಚಿಕ್ಕ ಅಮ್ಮನ ಅನುಗ್ರಹ, ದುರ್ಗಾ ಪರಮೇಶ್ವರಿ ಅವಳ ಅನುಗ್ರಹ, ದುರ್ಗಾ ಪರಮೇಶ್ವರಿ ಅನುಗ್ರಹ ಇಲ್ದಿದ್ರೆ ಅಯ್ಯೋ, ನಾನು ಮೊದಲಿನಿಂದಲೂ ದುರ್ಗಾ ಪರಮೇಶ್ವರಿ ಆರಾಧಕ. ಅಮ್ಮ ಅಂತ ಹೇಳಿದಾಗ ಕಣ್ಣಲ್ಲಿ ನೀರ್ ಬರ್ತದೆ. ಯಾಕಂತ ಹೇಳಿದ್ರೆ ನಾನು ಅಷ್ಟು ಮನಸ್ವಿ ತಾಯಿಯನ್ನ ನಾನು ಭಕ್ತಿಯಿಂದ ಆರಾಧಿಸ್ತಾ ಇರಲ್ಲ. ಅಮ್ಮ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ. ನಾನು ಸೇವೆಯ ಮೊದಲ ದಿನ ಮೇಳಕ್ಕೆ ಹೋದಾಗ ನಾನು ನಾನು ಒಂದು ತಿರುಗಾಟ ಮಾಡ್ತಾ ಇದ್ದೇನೆ, ತಿರುಗಾಟ ಮುಗಿಯುವಲ್ಲಿವರೆಗೆ ನನ್ನ ಜೀವನದಲ್ಲಿ ಯಾವ ತೊಂದರೆ ಆಗದೆ ಇರಲಿ, ಅಮ್ಮ ಎಲ್ಲಿಯೂ ಒಂದು ತಿರುಗಾಟದಲ್ಲೇ ನನಗೆ ಕೆಡಕಾಗ್ದಿರ್ಲಿ ಅಂತ ನಾನು ಅವಳನ್ನು ಆರಾಧಿಸಿದ್ದೇನೆ. ನಾನು ಬಹಳ ಒಂದು ದುರ್ಗಾ ಪರಮೇಶ್ವರಿ ಅಂತ ನನ್ನ ಉಸಿರು. ನಾನು ಬಾಯಲ್ಲಿ ನನ್ನ ಆ ದುರ್ಗಾ ಪರಮೇಶ್ವರಿ ಅಮ್ಮ ಅಂತ ಹೆಸರು ಯಾವಾಗ ನಿಲ್ತದೋ ನನ್ನ ಜೀವದ ಉಸಿರು ನಿಲ್ಬೇಕು ಅಂತ ನಾನು ದೇವಿಯಲ್ಲಿ ಯಾವತ್ತೂ ಪ್ರಾರ್ಥನೆ ಮಾಡುದು. ಅಮ್ಮ ನನ್ನ ಜೊತೆಯಲ್ಲಿ ಅಪ್ಪ ಇರ್ತಾರೋ, ಅಮ್ಮ ಇರ್ತಾರೋ, ಒಡ ಹುಟ್ಟಿದವರು ಇರ್ತಾರೋ, ನಾಳೆ ಮದುವೆ ಆದ ಹೆಂಡತಿ ಇರ್ತಾಳು, ಮಕ್ಕಳು ಇರ್ತಾರೋ, ನನ್ನ ಜೀವನದಲ್ಲಿ ಯಾರು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅಮ್ಮ, ನನ್ನ ಜೀವನ ಕೊನೆಗೆ ಉಸಿರೊಳಗು ನಿನ್ನ ಹೆಸರು ನನ್ನ ನಾಲಿಗೆಯಲ್ಲಿ ಇರ್ಲಿ. ನಾನಷ್ಟು ತುಂಬಾ ಭಾವನಾತ್ಮಕವಾಗಿ ಅಮ್ಮನಲ್ಲಿ ಮಿಂಗಲಾಗ್ತೇನೆ. ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ನಾನು ದಿನಕ್ಕೆ ಎಷ್ಟು ಸತಿ ಅಮ್ಮ ಅಮ್ಮ ಅಂತ ಹೇಳ್ತೇನೆ ಅಂತ ಗೊತ್ತಿಲ್ಲ. ಅದು ಮನಸ್ವಿ ಹೇಳುದು. ನಾನು ಇನ್ನೊಬ್ಬ ನೋಡ್ಕೊಂಡು ಅಯ್ಯೋ ಒಳ್ಳೆ ದೇವ್ರ ಭಕ್ತಿ ಇದ್ದಾಗ ಮಾಡ್ತಾನೆ, ಅದಲ್ಲವೇ ಅಲ್ಲ. ನಾನು ಪ್ರಾಮಾಣಿಕವಾಗಿ ಅವಳನ್ನು ಎಷ್ಟು ನಿದ್ರೆ ಮಾಡುವಾಗ ಸಹ, ನಿದ್ರೆಯಿಂದ ಏಳುವಾಗ ಸಹ, ಕನಸಿನಲ್ಲಿ ಸಹ ಅವಳನ್ನು ಅಷ್ಟು ಆರಾಧಿಸ್ತೇನೆ. ಮನಸ್ಸಿನಿಂದ ಬರುವಂತ ಭಾವನೆಗಳು. ಹೌದು, ನಾನು ತಾಯಿಯ ಆ ದುರ್ಗಾ ಪರಮೇಶ್ವರಿಯನ್ನು ನಾನು ಹೇಳಿದ್ನಲ್ಲ, ನನ್ನ ಜೀವದ ಉಸಿರು ಅಂತ ಹೇಳುದು. ನಾನು ಅವಳನ್ನು ಅಷ್ಟು ಆರಾಧಿಸ್ತೇನೆ. ನನಗೆ ಇಲ್ಲಿಯ ನಾನು ಪ್ರತಿ ಕ್ಷಣವು ನನ್ನ ಜೀವನದಲ್ಲಿ ಒಬ್ಬ ಹೊಗಳಿದಂತಾದ್ರೂ ಇದು ಅಮ್ಮ ಹೊಗಳಿಸಿದ್ದು ನನ್ನನ್ನು. ಯಾರಾದ್ರೂ ಒಂದು ಸನ್ಮಾನ ಆಯ್ತು ಅಂತ ಇದು ಅಮ್ಮ ಮಾಡಿಸಿದ್ದು. ನಾನು ಪ್ರತಿ ಕ್ಷಣ ಎನಿಸ್ತೇನೆ, ಸನ್ಮಾನ ಆಗುವಾಗ್ಲಿ ಇದು ನನ್ಗೆ ಅಮ್ಮ ಮಾಡಿಸಿದ ಸನ್ಮಾನ. ಯಾರಾದ್ರೂ ಬಂದು ಖುಷಿಯಾಗಿ ಹಣ ಕೊಟ್ಟರು, ಇದು ಅಮ್ಮ ಕೊಟ್ಟದ್ದು. ನನ್ನ ದುಃಖದ ಕಣ್ಣೀರು ಬಂತು, ಯಾರಾದ್ರೂ ನೋವು ಮಾಡಿದ್ರು, ಇದು ನನಗೆ ಅಮ್ಮನೇ ಏನೋ ಪಾಠಕ್ಕಾಗಿ ಮಾಡಿಸಿರ್ಬೋದು. ನಾನು ಪೂರ್ಣ ಅವಳ ಮೇಲೆ ಹಾಕುದು. ನಾನು ಯಾವ ಕಾಲಕ್ಕೂ, ನಾನು ಸಾಯುವಲ್ಲಿವರೆಗೂ ನಾನು ಅವಳನ್ನು ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಅವಳನ್ನು ಬಿಟ್ಟಿದ್ದೇನೆ ಅಂತಾದ್ರೆ ನನ್ನ ದೇಹದಲ್ಲಿ ಉಸಿರು ನಿಂತಿರ್ತದೆ ಆ ಹೊತ್ತಿಗೆ. ಅಷ್ಟು ಪ್ರಾಮಾಣಿಕವಾಗಿ ತಾಯಿಯನ್ನು ಆರಾಧಿಸ್ತೇನೆ. ನಿಜ. ತಾವು ನಂಬಿದಂತಹ ಶ್ರೀ ದುರ್ಗಾ ಪರಮೇಶ್ವರಿ ದೇವತೆ ಇದುವರೆಗೆ ತಮಗೆ ಒಂದು ಒಳ್ಳೆಯ
ಆರೋಗ್ಯ ಸಂಪತ್ತು ಆಯುಷ್ಯ ಕೊಟ್ಟಿದ್ದಾಳೆ. ಇನ್ನು ಮುಂದೂ ಸಹ ಆಯುಷ್ಯ ಆರೋಗ್ಯ ಸಂಪತ್ತನ್ನ ಕರುಣಿಸಲಿ. ತಾವು ನಂಬುದಂತ ದುರ್ಗಾ ಪರಮೇಶ್ವರ ತಾಯಿ ಕೈ ಹಿಡಿದು ಮುನ್ನಡೆಸಲಿ. ನಿಮ್ಮ ಯಕ್ಷಗಾನದ ಜೀವನ ಇನ್ನು ಮುಂದಿನ ಪಯಣ ಒಳ್ಳೇದಾಗ್ಲಿ ಅಂತೇಳಿ ನಾವು ಹಾರೈಸ್ತೇವೆ. ಜೊತೆಗೆ ತಾಯಿಯ ಕುರಿತಾದ ಈ ದುರ್ಗಾ ಪರಮೇಶ್ವರಿ ಅಮ್ಮನ ಕುರಿತಾದ ಅನಿಸಿಕೆ ನಾನು ಪ್ರಾಮಾಣಿಕವಾಗಿ ಹೇಳಿಕೊಂಡದ್ದು. ಯಾರು ತಪ್ಪು ತಿಳಿಬಾರ್ದು. ಯಾಕಂದ್ರೆ ನನ್ನ ಮನಸ್ಸಿನ ಭಾವನೆ ಅಮ್ಮನ ಕುರಿತಾಗಿ ನಾನು ಅದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯವನ್ನು ಸತ್ಯವಾಗಿ ನಾವು ಸ್ವೀಕರಿಸಬೇಕು. ಹಾಗಾಗಿ ಅವಳ ಕುರಿತಾಗಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ದೆ. ಯಾರು ಅದು ತಪ್ಪು ಭಾವಿಸಬಾರದು, ಇವ ಏನೋ ಅತಿಶಯೋಕ್ತಿಯ ಮಾತಾಡ್ತಾನೆ ಅಂತ ಹೇಳಿ ಹೇಳಿಸಬಾರ್ದು. ನನ್ನ ಮನಸ್ಸಿನ ಪ್ರಾಮಾಣಿಕ ಭಾವನೆ ನಾನು ಹೇಳಿಕೊಂಡಿದ್ದೇನೆ. ಹಾಗಾಗಿ ಮನಸ್ಸಿಗೆ ನೋವಾಗದಿದ್ರೆ ಹೇಳಿದ್ದು ಅಥವಾ ಹೇಳಿದ್ದೇನೋ ನೀವು ತಪ್ಪು ಭಾವನೆ ಎಲ್ಲತ್ತೂ ಗ್ರಹಿಸಬೇಡಿ. ಯಾಕಂದ್ರೆ ತಾಯಿಯ ಕುರಿತಾಗಿ ನಾನು ಹೇಳಿ ಅವಳನ್ನು ಪ್ರಾಮಾಣಿಕವಾಗಿ ಗೌರವಿಸ್ತೇನೆ, ಪ್ರೀತಿಸ್ತೇನೆ, ಆರಾಧಿಸ್ತೇನೆ, ನನ್ನ ಉಸಿರಾಗಿ ಸ್ವೀಕರಿಸ್ತೇನೆ. ಸರ್, ಪಂಜರ ಪಕ್ಷಿ ಯಶಸ್ವಿಯಾಗಲು ಸ್ಟೇಜ್ ಸೆಟ್ಟಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಮೈಕ್ ಸೆಟ್ಟಿಂಗ್ ಇರ್ಬೋದು, ಜೊತೆಗೆ ನಿಮ್ಮ ಚೌಕಿ ಮನೆ ಸಹಾಯಕರು ಅವ್ರ ಬಗ್ಗೆ ನೀವು ಹೇಳಲೇಬೇಕು. ನಾನು ಹೇಳಿದ್ದೇನೆ, ಈಗ ಪಾತ್ರ, ಕಲಾವಿದರು, ಪ್ರಸಂಗಕರ್ತರು, ಯಜಮಾನರು, ಮೇಳದ ಹಾಲಾಡಿ ದೇವಸ್ಥಾನದ ಮುಕ್ತೇಶ್ವರರು ಇವರೆಲ್ಲ ಸಹಕಾರ ಹೇಳಿದ್ದೇನೆ. ಇನ್ನು ರಂಗಸ್ಥಳದಲ್ಲಿ ಪಾತ್ರ ಪರಿಣಾಮಕಾರಿಯಾಗಿ ಕಾಣಬೇಕು ಅಂತ ಅಂದ್ರೆ ಲೈಟ್ ಸೆಟ್ಟಿಂಗ್ ಬೇಕು. ನಮ್ಮ ಪಂಜರ ಪಕ್ಷಿಯ ಲೈಟ್ ಸೆಟ್ಟಿಂಗ್ ಅನ್ನು ಮಾಡಿದವ ನಾರಾವಿ ಪವನ್ ನಾರಾವಿ ಅಂತ. ತುಂಬಾ ಸರಳ ವ್ಯಕ್ತಿ. ನಾವು ಮತ್ತೆ ನನಗೊಂದು ವಿಶೇಷ ಆದದ್ದು, ಕೆಲವುದಲ್ಲಿ ನಾವು ಹೇಳಿದ್ದಲ್ಲ, ಹೊತ್ತಿಗೆ ಆ ಸನ್ನಿವೇಶ ಕಂಡಾಗ ಅವರಾಗಿ ಲೈಟ್ ಸೆಟ್ಟಿಂಗ್ ಮಾಡಿದಂತ. ನಾವು ಲೈಟಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳಲಿಲ್ಲ. ಕೆಲವೊಂದು ಸನ್ನಿವೇಶಗಳು ಲೈಟ್ ಆಫ್ ಆಗ್ಬೇಕು, ಹೋಗ್ತೇವೆ, ಬೇರೆ ಸನ್ನಿವೇಶ ಬರ್ತದೆ, ಇದನ್ನ ಹೇಳಿದೆ ಬಿಟ್ರೆ ಆ ಪಾತ್ರ ರಂಗದಲ್ಲಿ ಇರುವಾಗ ಯಾವ ರೀತಿ ಲೈಟ್ ಸೆಟ್ಟಿಂಗ್ ಮಾಡ್ಬೇಕು ಅದನ್ನು ಕಂಡುಕೊಂಡ ಪವನ್ ನಾರಾವಿ ಅವರ ಒಂದು ಶ್ರಮವೂ ಇದಕ್ಕಿದೆ, ಪ್ರಸಂಗಕ್ಕಿದೆ. ಅವರು ಮತ್ತೆ ಗಣಪತಿ ಪೆಟ್ಟಿಗೆ ಅಂತ ಹೇಳಿದ್ರೆ, ಒಂದು ಪಾತ್ರ ರಂಗಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಆ ಪಾತ್ರ ಸಿದ್ಧವಾಗುವುದಕ್ಕೆ ಸಹಾಯಕ ಕೆಲಸವನ್ನು ಮಾಡುವವರು ಚೌಕಿ ಸಹಾಯಕರು ಅಂತ ಹೇಳ್ತಾರೆ. ಅದನ್ನು ಮಾಡಿದವರು ವಿಠಲ ಅಣ್ಣ ಅಂತ. ಅವರು ಪಾಪ ನಮ್ 3 ಸ್ತ್ರೀ ವೇಷದ ಒಂದು ಇದರಲ್ಲಿ ಸಾಧಾರಣ ಒಂದು 30 ಸೀರೆ ಉಡ್ತಿದ್ವೇನೋ. ಟೋಟಲಿ ನಾವೆಲ್ಲ 3 ಜನ ಸೇರಿ 30 ಸೀರೆ ಆಗ್ತಿತ್ತೇನೋ. ಆ 30 ಸೀರೆ ಮಡ್ಚ್ಬೇಕಲ್ಲ ನಾವು. ಸೀನ್ ಪಟ ಹೋಗುದು, ಚೇಂಜ್ ಮಾಡೋದು, ಬರೋದು, ಮಡ್ಚಿಡ್ಬೇಕು. ಮತ್ತೆ ಸತೀಶ್ ಅಂತ ಒಬ್ಬ ಇದ್ದ, ರಂಗಸ್ಥಳ ಮಾಡುವ, ಮೇಳದ ರಂಗಸ್ಥಳದ ಡ್ಯೂಟಿ ಇರ್ತದೆ, ಕೆಲಸ ಇರ್ತದೆ. ಅಂದ್ರೆ ಪ್ರಸಂಗ ಆಗುವಾಗ ಪ್ರಸಂಗಕ್ಕೆ ಬೇಕಾದಂತ ಏನು ಆಯುಧಗಳು ಉಂಟು ಅದನ್ನೆಲ್ಲ ಸನ್ನಿವೇಶದಲ್ಲಿ ಸಿದ್ಧ ಮಾಡಿ ಇಡ್ಬೇಕವ. ನನಗೆ ಒಂದು ಸೀನು ಹೀಗೆ ಹೋಗಿ ಹಾಗೆ ಬರುವಾಗ ಒಂದು ಸೀರೆ ಚೇಂಜ್ ಮಾಡ್ಕೊಂಡು ಬರೋದು ಉಂಟು. ಮಾನಸ ವೀಣೆ ತಂತಿಯ ಮೀಟಿ ಆ ಒಂದು ಪದ್ಯದ ಮೊದಲು ನಾನು ಪಕ್ಕ ಒಂದು ರೌಂಡ್ ಹೋಗಿ ಸೀರೆ ಚೇಂಜ್ ಮಾಡ್ಲಿಕ್ಕೆ ಉಂಟು. ಆಗ ಅವ ಪಾಪ ಸೀರೆ ಹಿಡ್ಕೊಂಡು ನಿಲ್ತಿದ್ದ, ನಾನು ಕೊಟ್ಟು ಹೋಗ್ತಿದ್ದೆ. ಅಲ್ಲಿವರೆಗೆ ಕಾಯ್ತಿದ್ದ. ಅವನ ಶ್ರಮವೂ ಉಂಟು. ಬರೇ ನಾನು ಸೀರೆ ಉಟ್ಕೊಂಡು ಬಂದದನ್ನು ಸುಧೀರ ಸೀರೆ ಉಟ್ಕೊಂಡು ಬಂದ ಎಷ್ಟು ಪಕ್ಕ ಅಂತ ಹೇಳಿ ಜನ ಈ ಚಪ್ಪಾಳೆ ತರ್ತಾರಂತಂದ್ರೆ ಇದರಲ್ಲಿ 50% ಅವನಿಗೂ ಸೇರ್ಬೇಕು ಅಂತ ನಾನು. ಆ ಸತೀಶನಿಗೂ ಸೇರ್ಬೇಕು. ಉಟ್ಕೊಂಡು ಬಂದ ನನ್ನ ಒಂದು ಇದಲ್ಲ, ಅವನಿಗೂ ಸೇರ್ಬೇಕು. ಅವ ಸರಿ ಇದ್ರಿಂದ ನಾವು ಉಟ್ಕೊಂಡು ಬಂದ. ಯಾಕಂದ್ರೆ ನಾನ್ ನೋಡಿದವಾಗ ನನ್ನ ಪಕ್ಕದಲ್ಲಿ ಕೂತವ್ರು ಹೇಳಿದ್ದಾರೆ, ಇಷ್ಟು ಬೇಗ ಸೀರೆ ಅವ ಹಿಡ್ಕೊಂಡು ಹೇಳ್ತಾನೆ ಹೀಗೆ. ನಾನು ಸೀರೆ ಕೊಟ್ಟು ಒಂದು ರಂಗಸ್ಥಳಕ್ಕೆ ಹೋಗಿ ಒಂದು ಸನ್ನಿವೇಶ ಮಾತಾಡಿ ಈಚೆ ಬರುವಲ್ಲಿವರೆಗೆ ಹೀಗೆ ಹಿಡ್ಕೊಂಡಿರ್ತಾನೆ. ಅವ ಹೀಗೆ ಹಿಡ್ಕೊಂಡೇ ಇಲ್ಲದೆ ಇದ್ರೆ ನಾ ಅಷ್ಟು ಪಕ್ಕ ಬಂದು ಉಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಅವ ಇಲ್ಲದಿದ್ರು ನಾನು ಉಡ್ತೇನೆ ಅಂದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಏನಾಗ್ಬೋದು. ಆ ಶ್ರಮದ ಭಾರವನ್ನು ಅವ ಕಡಿಮೆ ಮಾಡಿದ್ದಾನೆ. ಈ ಚಪ್ಪಾಳೆ ಅವನಿಗೂ ಸೇರ್ಬೇಕಂತ ಹೇಳುದು ನಾನು. ಹಾಗಾಗಿ ಅವನು ಒಂದು ಕಾರಣನೇ, ಪ್ರತಿಯೊಬ್ಬರು ಕಾರಣ. ನಮ್ಮ ಮೇಳದ ಪ್ರತಿಯೊಬ್ಬ ಕಲಾವಿದ್ರು, ಮ್ಯಾನೇಜರ್ ಮೃದು ಸ್ವಭಾವ. ಅವರ ಮೋಹನ್ ಅಂತ ಅವರು ಸಿಗಂದೂರ್ ಕಡೆಯವರವರು. ಅವರ ನಿಜವಾಗಿ ಮ್ಯಾನೇಜ್ಮೆಂಟ್ ಮಾಡುವ ಸ್ವಲ್ಪ ಜರ್ಪಲ್ಲಿ ಇರ್ಬೇಕು, ಗಡಸುತನದಲ್ಲಿ ಮಾತಾಡ್ಬೇಕಂತ ಒಂದು ನಮ್ಮ ಕಲ್ಪನೆ ಇತ್ತು. ಹೌದು, ಗಡ್ಸ್ ಅಲ್ಲಿ ಮಾತಾಡ್ಬೇಕು. ಆ ಮ್ಯಾನೇಜರ್ ಮಾಡುವನಿಗೆ ಒಂದು ಗತ್ತುಗಾರಿಕೆ ಬೇಕು. ಆದ್ರೆ ಇವರು ಸರಳ ಸ್ವಭಾವ, ಸೌಮ್ಯ ಸ್ವಭಾವ. ಹೌದು, ನನಗೆ ಬಹಳ ಖುಷಿ ಕೊಟ್ಟ ಮ್ಯಾನೇಜರ್ ಅಂತ ಹೇಳಿದ್ರೆ ಸರಳ ಸ್ವಭಾವ. ಮ್ಯಾನೇಜರ್ ಒಂದು ಹೀಗೆ ಮಾಡುವ, ಹೀಗೆ ಅಡ್ಡಿಲ್ಲ ಸುಧೀರಣ್ಣ ಮಾಡುವ. ಅವರು ಹೇಳ್ತಾರೆ, ಅವ್ರು ಹೇಳಿದ್ರೆ ನಾವು ಸ್ವೀಕರಿಸ್ತೇವೆ. ನಮ್ಮ ರಂಗಸ್ಥಳಕ್ಕೆ ಕೆಲವು ಏನ್ ಬೇಕು ಅದು ಅವ್ರ ಹತ್ರ ಹೇಳಿದ್ರೆ ಅವ್ರು ಚೇಂಜ್ ಮಾಡ್ಕೊಳ್ತಾರೆ. ಅಂತ ಒಂದು ಮ್ಯಾನೇಜರ್ ಇರುವುದಕ್ಕೂ ಈ ಪ್ರಸಂಗ ಪಾಸ್ ಆಯ್ತು. ಎಲ್ಲವೂ ಆಯ್ತು. ಹನಿ ಹನಿ ಕೂಡಿ ಹಳ್ಳ ಅಂತ ಹೇಳಿದಾಗೆ ಪ್ರತಿಯೊಬ್ಬರ ಸಹಕಾರದಿಂದ ಈ ಪ್ರಸಂಗ ಗೆದ್ದಿದೆ. ಪ್ರೇಕ್ಷಕರಾದಂತ ನಿಮ್ಮೆಲ್ಲರ ಸಹಕಾರ ಈಗ ಪಂಜರ ಪಕ್ಷಿಗೆ ಹೇಗಿದೆಯೋ ನಮ್ಮ ಮೇಳ ಪ್ರತಿ ವರ್ಷ ಒಂದೊಂದು ಹೊಸ ಪ್ರಸಂಗವನ್ನು ಮಾಡುತ್ತಾ ತಿರುಗಾಟ ಮಾಡುವಂಥದ್ದು. ಮುಂದಿನ ಒಂದು ಹೊಸ ಪ್ರಸಂಗದ ಜೊತೆಗೆ ನಾವು ನಿಮ್ಗೆ ಬರ್ತೇವೆ. ಈ ಪಂಜರ ಪಕ್ಷಿಗೆ ಹೇಗೆ ನೀವು ಸಹಕಾರ ಕೊಟ್ಟಿದ್ದೀರೋ ಮುಂದಿನ ಪ್ರಸಂಗಕ್ಕೂ ಸಹಕಾರ ಕೊಡ್ಬೇಕು ಅಂತ ನಾನು ಕೇಳಿಕೊಡ್ತೇನೆ. ಖಂಡಿತ ನಮ್ಮ ಯಕ್ಷಾಭಿಮಾನಿಗಳ ಸಹಕಾರ ಕೊಟ್ಟೇ ಕೊಡ್ತಾರೆ. ಹಾಗೆ ತಮ್ಮ ಸಹ ಕಲಾವಿದರ ಬಗ್ಗೆನೂ ವಿವರ ಕೊಡಿ. ಅವ್ರ ಪಾತ್ರನು ಇದೊಂದು ಯಶಸ್ವಿ ಆಗುವಲ್ಲಿ, ಪಂಜರ ಪಕ್ಷಿ ಯಶಸ್ವಿ ಆಗುವಲ್ಲಿ ಸಹ ಕಲಾವಿದರ ಪಾತ್ರನೂ ಅಷ್ಟೇ ಇದೆ. ಅವ್ರ ಬಗ್ಗೆ ವಿವರಿಸ್ತೀರಾ? ಸಹ ಕಲಾವಿದರು ಅಂತ ಹೇಳಿದ್ರೆ ನನ್ನ ಜೊತೆಲಿ ಎಲ್ಲರೂ, ನಾನು ಈಗ ಒಬ್ಬೊಬ್ರ ಹೆಸರು ಹೇಳಿದ್ರೆ ಕೆಲವರದ್ದು ಬಿಟ್ಟು ಹೋಗ್ಬೋದು. ನಮ್ಮ ಮೇಳದಲ್ಲಿ ಈಗ ನನ್ನ ಮುಮ್ಮೇಳದ ಕಲಾವಿದರು, ಹಿಮ್ಮೇಳದ ಚೌಕಿ ಬೇರೆ ಇರ್ತದೆ, ಹಿಂದೆಗೆ ಇರ್ತಾರೆ. ನಾವು ಮುಮ್ಮೇಳದ ಕಲಾವಿದರು, ನಾವೆಲ್ಲ ಒಂದು ಮನೆಯವರಾಗಿ ಇರ್ತಿತ್ತು.
ನಾನು ಒಂದೇ ಕುಟುಂಬ. ಒಂದೇ ದೃಶ್ಯ ಅದು ಕೊನೆಗೆ ಎಷ್ಟು ಬೇಸರ ಆಗ್ತೈತೆ ಅಂತ, ಚೌಕಿಗೆ ಬಂದಾಗ ನಗಲಿಕ್ಕೆ ಪ್ರಾರಂಭ ಮಾತ್ರ ಚೌಕಿಂದ ಹೋಗೋಲ್ಲರಿಗೂ ನಗಾಡ್ತಾ ಇರೋದು, ಎಂತೆಂತ ವಿಷಯಗಳನ್ನೆಲ್ಲ ಮಾತಾಡೋದು, ಗಮ್ಮತ್ ಮಾಡೋದು. ವಿಶ್ವನಾಥಾಚಾರ್ಯ ಹಿರಿಯ ಕಲಾವಿದ್ರು, ಅವರು ಗಮ್ಮತ್ತಲ್ಲಿ ಮಾತಾಡೋದು. ಅಯ್ಯೋ ಅವರೊಂದು ಅವರು ನಾವೇನ್ ಹೇಳಿದ್ರು ನಗಾಡೋದು, ಸುದೀ ಅಲ್ಕಾಣ ಇಲ್ಕಾಣ ಹಿಂಗೆ ಹೇಳೋದು. ಅಂದ್ರೆ ಆ ಹೊಂದಾಣಿಕೆ ಅಂತ ಹೇಳುದು. ನಾನು ಹೇಳುದು ವಯಸ್ಸು ದೊಡ್ಡದಾದಾಗ ನಾವು ಮಕ್ಕಳೊಟ್ಟಿಗೆ ಬೆರೆಯುವ ಒಂದು ಮನಸ್ಥಿತಿ ಉಂಟು, ಅದು ಬಹಳ ಖುಷಿ ನನಗೆ. ವಿಶ್ವನಾಥಾಚಾರ್ಯ ಆಗ್ಲಿ, ಇದ್ರೆ ಅಣ್ಣಪ್ಪ ಗಾಣಿಗ ಬೀಜಮಕ್ಕೆ ಅವರಂತೂ ಯಾವತ್ತೂ ಗಮ್ಮತ್ ಮಾಡ್ತಾ ಇರೋದು, ಎಂತಾರು ಹೇಳ್ಕೊಂಡು ನೆಗಾಡ್ತಾ ಇರೋದು. ನಾನು ಇಲ್ಲಿ ನನ್ನ ಎದುರಿಗೆ ಸುಕುಮಾರ್ ನಿರ್ಜಡ್, ಅವನು ಒಳ್ಳೆ ಹುಡುಗ. ನಾನು ಹಾಲಡಿ ಮೇಳಕ್ಕೆ ಹೋಗ್ತಾ ಬರುತ್ತಾ ಅವನೊಟ್ಟಿಗೆ ಹೋಗ್ತಾ ಬರ್ತಾ ಇರೋದು. ಯಾಕಂದ್ರೆ ಮಂದರ್ತಿ ಉಪ್ಪು ಸ್ವಲ್ಪ ಹತ್ರ ಆದ್ರಿಂದ ದೂರ ತಿರ್ಗಟ್ಟೆ ನಾನು ಅವನು ಒಟ್ಟೆ ಹೋಗುದು. ಅವನು ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ, ಯಾಕಂದ್ರೆ ನನ್ಕಿಂತ ಮೊದಲು 5-6 ವರ್ಷ ಇದ್ದವ ಅಲ್ಲಿ, ನನ್ನನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ಮತ್ತೆ ರಾಘವಾಚಾರ್ಯ ಅಮಾವಾಸ್ಯ ಬೈಲು, ಅವನು ಒಳ್ಳೆ ಹುಡುಗ. ಎಲ್ಲರೂ ರಾಘವಾಚಾರ್ಯ ಅಮಾವಾಸ್ಯ ಬೈಲು, ಅವರ ಎದುರಿಗೆ ಶ್ಯಾಮಗೌಡ ಶೃಂಗೇರಿ, ಒಳ್ಳೆ ಕಲಾವಿದ್ರು, ಸರಳತೆ ಸಾತ್ವಿಕತೆ ಇರುವ ಶ್ಯಾಮಗೌಡ ಶೃಂಗೇರಿ ಅವರು. ಉಮೇಶ್ ಶಂಕರ್ ನಾರಾಯಣ, ಅವನು ನನ್ನ ಆತ್ಮೀಯನೇ. ಉಮೇಶ್ ಶಂಕರ್ ನಾರಾಯಣ, ಮತ್ತೆ ಮಂಜು ಚೌಕುಳ್ಮಕ್ಕಿ, ಅವ ಹಾಸ್ಪಿಟಲ್ ವರ್ಕ್ ಮಾಡ್ತಾನೆ, ರಾತ್ರಿ ಡ್ಯೂಟಿ ಮಾಡ್ತಾನೆ. ನನ್ಗೆ ಅವರದ್ದೆಲ್ಲ ಶ್ರಮ ನೋಡಿದ್ರೆ ಬಹಳ ಖುಷಿ ಆಗುದು. ನಾವು ಆಟ ಮುಗಿಸಿ ಮಲಗಿದ್ದವರು ಅರ್ಧ ರಾತ್ರಿಗೆ ಹೇಳುದು, ಆದ್ರೆ ಇವ ಹಾಗಲ್ಲ. ಬೆಳಿಗ್ಗೆ ಡ್ಯೂಟಿ ಮಾಡ್ತಾನೆ, ಸಂಜೆ ಯಕ್ಷಗಾನ ಮಾಡ್ತಾನೆ. ಆ ಒಂದು ನಿದ್ರೆ ಬಿಡುವ ಸಾಮರ್ಥ್ಯ, ಶ್ರಮ ಉಂಟಲ್ಲ, ಅದಕ್ಕೆಲ್ಲ ಮೆಚ್ಚುವಂತದ್ದೇ. ನಮ್ಮ ಹತ್ರ ಆಗುದಿಲ್ಲ. ನನ್ನ ಹತ್ರ ಬೆಳಿಗ್ಗೆ ನಿದ್ರೆ ಬಿಟ್ಕೊಂಡು ರಾತ್ರಿ ವೇಷ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಮಾಡ್ತಾರಂತಂದ್ರೆ ಅದನ್ನ ನಾವು ಗೌರವಿಸುವ ಗುಣ ಇರ್ಬೇಕು. ಮಂಜು ಚೌಕುಳ್ಮಕ್ಕಿ, ಮತ್ತೆ ಹಾಸ್ಯಗಾರ ಅರುಣ್ ಅಣ್ಣ ಒಬ್ರಿದ್ದಾರೆ, ಹಾಸ್ಯಗಾರ ಇಬ್ರು, ಚೌಕುಳ್ಮಕ್ಕಿ ಅವರು, ಮತ್ತೆ ಉಳ್ಳೂರ್ ಶಂಕರಣ್ಣ. ಒಳ್ಳೆ ಜನ. ಉಳ್ಳೂರ್ ಶಂಕರಣ್ಣ ನಮ್ಮ ಮೇಳದ ಅಡಿಗೆ ಮಾಡೋದು ಅವರೇ. ನಾನು ಮನೆ ಊಟ ಮಾಡಿದಾಗೆ, ನಾನು ಹೇಳ್ಬೇಕು ಅಂತಂದ್ರೆ ಮೇಳ ಶುರುವಾದಲ್ಲಿಂದ ಮೇಳ ಮುಗಿಯುವಲ್ಲಿವರೆಗೆ ಹೊರಗಡೆ ಊಟ ಮಾಡಿದ್ದೇ ಇಲ್ಲ. ಅವರ ಊಟವೇ ಮೇಳದ ರಾತ್ರಿ ಹೊತ್ತಿಗೆ. ಎಲ್ಲೇ ಒಂದು ದಿನ ತಪ್ಪಿ 2 ದಿನ ಎಲ್ಲ ಹೊರಗಡೆ ಊಟ ಮಾಡಿದ್ದಿರ್ಬೋದು, ಉಳಿದಿನ ಅವ್ರ ಊಟವೇ. ನಾನು ಆಟದ ಮನೆ ಹರಕೆ ಆಟದಾಗ ಮನೆ ಊಟ ಇದ್ರು ನಾನು ಅವ್ರ ಊಟಕ್ಕೆ ಹೋಗುದು. ಯಾಕಂತ ಹೇಳಿದ್ರೆ ಅಷ್ಟು ಒಂದು ಹಿತ ಮನಸ್ಸಿಗೆ. ಕುಚ್ಚಕ್ಕಿ, ಅನ್ನ, ಸಾರು, ಸಾಂಬಾರ್, ಪಲ್ಯ. ನನಗೆ ಊಟದ ಬಗ್ಗೆ ನನಗೆ ಹಿತ ಬೇಕಂತ. ಅಚ್ಚುಕಟ್ಟಾದ ಅಡಿಗೆ, ಒಳ್ಳೆ ವ್ಯಕ್ತಿ. ಹಾಸ್ಯಗಾರ ಇಬ್ರು, ಮತ್ತೆಲ್ಲ ಕೆಲವ್ರ ಹೆಸರು ಬಿಟ್ಟೋಗಿದ್ದು ಕ್ಷಮಿಸಿ. ಮತ್ತೆ ಹಿಮ್ಮೇಳದಲ್ಲಿ ಆಗ್ಲಿ ಗಣೇಶ್, ಹಾರ್ಸಿಕಟ್ಟೆ ಶ್ರೀಧರ್ ಭಾಗವತರು, ಇಬ್ರು ಚಂಡಿ ಅವರು, ಇಬ್ರು ಮೊದ್ಲೇ ಅವರು, ಎಲ್ಲರೂ ಮ್ಯಾನೇಜರ್, ಎಲ್ಲರೂ ಒಂದು ಮನೆಯವರಾಗಿತ್ತು. ನನಗೆ ಕೊನೆಗೆ ಅಂದ್ರೆ ತುಂಬಾ ನೋವು ಕೊಡ್ತು. ಮೇಳ ಮುಗಿತ ಅನ್ನೋದಕ್ಕಿಂತ ಈ ಹೊಂದಾಣಿಕೆ, ಈ ಒಕ್ಕೂಟ ಎಲ್ಲ ಹೋಯ್ತಲ್ಲ ನಮ್ದು ಅಂತ, ಅದು ಬಹಳ ಖುಷಿ ಕೊಟ್ಟ ಮೇಳ ಹಾಲಾಡಿ. ನಾನು ಅದು ಯಾವತ್ತೂ ನೆನಪಿರ್ತದೆ, ಮನಸ್ಸಿಗೆ ಹಿತ ಕೊಟ್ಟ. ನನಗೆ ಎಲ್ಲ ಮೇಳವೂ ಹಿತ ಕೊಟ್ಟಿದೆ. ಅಂದ್ರೆ ಯಾವ ಮೇಳದಲ್ಲೂ ನಾನು ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ, ನನ್ಗೆ ಯಾರಿಂದ ತೊಂದರೆ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಬಹಳ ಒಂದು ಮನೆಯ ಫೀಲಿಂಗ್ ಕೊಟ್ಟ ಮೇಳ ಹಾಲಾಡಿ ಮೇಳ. ನೀವೆಲ್ಲರ ಜೊತೆ ಆತ್ಮೀಯತೆ ಮನುಷ್ಯ ಇರ್ಬೇಕಾದ್ದೆ ಹಾಗೆ ಅಲ್ಲ. ಇದ್ದಷ್ಟು ದಿನ ಒಳ್ಳೆ ರೀತಿಯಲ್ಲಿ ಇನ್ನೊಬ್ರಿಗೆ ನೋವು ಕೊಡದೆ, ನಮಗೂ ನೋವಾಗದೆ ಇರುವ ಹಾಗೆ ಬದುಕುವುದು ಒಂದು ಜೀವನ ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಒಂದು ವಿಶೇಷ ನಾನು ಕೇಳಿ ತಿಳಿದ ಹಾಗೆ, ಸಾಮಾನ್ಯವಾಗಿ ಎಲ್ಲಾ ಸೇವೆ ಆಟದ ದಿನ ಪೌರಾಣಿಕ ಪ್ರಸಂಗವನ್ನ ಆಡುವ ಪದ್ಧತಿ ಇದೆ, ಕೊನೆಯ ದೇವರ ಸೇವೆ ಆಟದ ದಿನ. ಆದ್ರೆ ವಿಶೇಷವಾಗಿ ಈ ವರ್ಷ ನಿಮ್ಮ ಹಾಲಾಡಿ ಮೇಳದ ಕೊನೆಯ ಸೇವೆ ಆಟದ ದಿನ ಪಂಜರ ಪಕ್ಷಿ ಪ್ರಸಂಗವನ್ನ ಆಡಿಸಿದ್ದೀರ, ಜೊತೆಗೆ ಪೌರಾಣಿಕ ಪ್ರಸಂಗವನ್ನ ಇಟ್ಕೊಂಡಿದ್ದೀರಿ. ಅದು ಹೇಗೆ? ಅದು ಅಂತ ಹೇಳಿದ್ರೆ ನಮ್ಮ ಪ್ರಸಂಗ 147 ಆಯ್ತು. ಹಾಗಾದ್ರೆ ಪ್ರಸಂಗದ ಒಂದು ಸಭಾ ಕಾರ್ಯಕ್ರಮ ಮಾಡ್ಬೇಕು. ಇಷ್ಟು ಯಶಸ್ವಿಯಾಗಿ ಸಾಗಿದೆ ಅಂತಂದ್ರೆ ಒಂದು ಸಂಭ್ರಮಾಚರಣೆಯನ್ನು ಮಾಡ್ಬೇಕು. ಯಾವಾಗ ಮಾಡುದು ಹೆಚ್ಚಿನ ಈ ಪ್ರೇಕ್ಷಕರೆಲ್ಲ ಹೇಳಿದ್ರು ಸೇವೆ ದಿನ ಹೊಸ ಪ್ರಸಂಗವೇ ಮಾಡಿ, ಯಾಕಂದ್ರೆ ಮತ್ತಿನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಇನ್ನು 6 ತಿಂಗಳು ಗ್ಯಾಪ್ ಆಗ್ತದಲ್ಲ ನಮ್ಗೆ ಒಂದು ಸೇವೆ. ಅಲ್ಲಿಯೂ ಸಹ ಸೇವೆ ಆಟದ ದಿನ 2,000 ರಿಂದ 2,500 ಜನ ಆಗಿದ್ದಾರೆ. ಅದು ವಿಡಿಯೋಸ್ ಬಂದಿದೆ. ನಾವು ಯಾಕಂದ್ರೆ ಯಾವುದೇ ಸೇವೆ ಆಟದಲ್ಲಿ ಸಾಮಾನ್ಯವಾಗಿ ಕಡಿಮೆ ಜನ ಇರ್ತಾರೆ, ಬಟ್ ಪಂಜರ ಪಕ್ಷಿ ಆ ರೀತಿ ಪ್ರೇಕ್ಷಕರ ಮೇಲೆ ಪರಿಣಾಮವನ್ನು ಬೀರಿದೆ. ಖಂಡಿತ ಜನರು ತುಂಬಾ ಜನ ಆಗಿದ್ದಾರೆ, ಮತ್ತೆ ಸೇವೆ ಆಟವು ಯಶಸ್ವಿಯಾಗಿ ಸಾಗಿದೆ. ಹಾಗಂತ ಕೆಲವರು, ನಾನು ತುಂಬಾ ಕಮೆಂಟ್ಸ್ ಗಳನ್ನ ನೋಡ್ತೇನೆ, ನಾನು ಅದನ್ನು ಸ್ವೀಕರಿಸುವುದಿಲ್ಲ. ಅಂದ್ರೆ ಒಬ್ಬೊಬ್ರು ಮನಸ್ಸಿನಲ್ಲಿ ಬರ್ದಿರ್ತಾರೆ. ಕೆಲವರು ಒಳ್ಳೇದು ಬರೀತಾರೆ, ಹಾಗಂತ ಒಳ್ಳೇದು ಬರ್ದಾಗ ಹಿಗ್ಗುದು, ಕೆಟ್ಟದ್ದು ಬರ್ದಾಗ ಕುಗ್ಗುವ ಮನಸ್ಥಿತಿಯು ನನ್ನದಲ್ಲ. ಕೆಲವರು ಹೊಸ ಪ್ರಸಂಗದಲ್ಲಿ ಹಾಗೆ ಮಾಡಿದ್ದಾನೆ, ಆ ಪಾತ್ರ ಹೀಗೆ ಮಾಡಿದ್ದಾನೆ, ಅದು ಫಿಲ್ಮಿ ಸಾಂಗಿಗೆ ಅವರು ಡ್ಯಾನ್ಸ್ ಮಾಡಿದ್ದಾರೆ, ಇನ್ನು ಹಾಗೆ ಮಾಡಬೇಕು, ಇನ್ನು ಹೀಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೇಳುವವರು 1000 ಹೇಳ್ಬೋದು. ಹಾಗಾದ್ರೆ ಹೇಳುವುದನ್ನು ಸ್ವೀಕರಿಸದೇ ಇರುವ ಗುಣ ಅಲ್ಲ ನನ್ನದು. ಹೇಳ್ತಾರೆ. ಈಗ ನಮ್ಮ ಮೇಳದಲ್ಲಿ ಹೊಸ ಪ್ರಸಂಗ ಬಂದಾಗ ಪ್ರಸಂಗವೇ ಹೇಳ್ತದೆ ಹೊಸ ಪ್ರಸಂಗ, ಪೌರಾಣಿಕ ಪ್ರಸಂಗ. ಹೊಸ ಅಂತ ಹೇಳಿದ್ರೆ ಏನು? ಪೌರಾಣಿಕದಲ್ಲದ ಒಂದು ಸಾಮಾಜಿಕ ಕಥೆಯನ್ನು ಹೊಂದಿರುವಂತ ಹೊಸ ಪ್ರಸಂಗ. ಅಲ್ಲಿ ಏನಾದ್ರೂ ಒಂದು ಹೊಸತನ ಕೊಡ್ಬೇಕು. ಹೊಸತನ ಕೊಟ್ಟಿದ್ದೇವೆ, ಪೂರ್ಣ ಹೊಸತನವೇ ಮಾಡಿದ್ದೇವಾ? ಪೌರಾಣಿಕದ ಕೆಲವು ಹಿನ್ನೆಲೆಯ ನೀತಿಗಳನ್ನು ನಾವು ಅಲ್ಲಿ ಸಾರಿದ್ದೇವೆ, ಪೌರಾಣಿಕ ಚೌಕಟ್ಟನ್ನ ಬಿಟ್ಟಿಲ್ಲ. ಹೊಸ ಪ್ರಸಂಗದಲ್ಲಿಯೂ ನಾವು ನೀತಿ ಉಪದೇಶವನ್ನೇ ಮಾಡಿದ್ದೇವೆ, ಬೇಡದಿದ್ದ ವಿಷಯಗಳನ್ನ ನಾವು ಹೇಳಲಿಲ್ಲ, ನೀತಿ ಉಪದೇಶವನ್ನು ಮಾಡಿದ್ದೇವೆ. ಕೆಲವರು ಹೇಳ್ತಾರೆ, ಅಯ್ಯೋ ಫ್ಯಾನ್ಸಿ ಸೀರೆ ಉಟ್ಟದ್ ಯಾಕೆ? ನಾವು ಪೂರ್ಣ ಪ್ರಸಂಗ ಪಾತ್ರ ಪ್ರಾರಂಭವಾದಲ್ಲಿಂದ ಕೊನೆಯವರೆಗೂ ಫ್ಯಾನ್ಸಿ ಸೀರೆ ಉಟ್ಟೇನ ಹೇಳಿದ್ರೆ ಹೇಳಿ, ಒಂದು ಸಾಂಪ್ರದಾಯ ಸೀರೆ ಉಡ್ಲಿಲ್ಲ ಅಂತ ಹೇಳಿ ನಾವು 1-2 ಸೀನಿಗೆ ಆ ಸೀನ್ ಹೇಗುಂಟು ನೋಡ್ತೇವೆ. ಮಾನಸ ವೀಣೆ
ಅದೊಂದು ಜನರು ಗುರುತಿಸುವಂತ ಪದ್ಯ. ಅದಕ್ಕೆ ನಾವು ಫ್ಯಾನ್ಸಿ ಸೀರೆ ಹುಟ್ಟಿದ್ದೇವೆ. ಉಳಿದದಕ್ಕೆಲ್ಲ ನಾವು ಕಾಲು ಬಂದ ಸೀರೆಗಳನ್ನು, ಹಳೆ ಸಂಪ್ರದಾಯ ಸೀರೆಗಳನ್ನೇ ಹುಟ್ಟಿದ್ದೇವೆ. ಈಗ ಈಗ ಆಯ್ತು, ನಾವು ಹೊಸ ಪ್ರಸಂಗದಲ್ಲಿ ಹಾಗೆ ಮಾಡ್ತೇವೆ. ಪೌರಾಣಿಕ ಪ್ರಸಂಗ ಬಂದಾಗ ನಾವು ಹಾಗೆ ಮಾಡುವುದಿಲ್ಲ. ಭೀಷ್ಮ ವಿಜಯದ ಅಂಬೆ ಆಗ್ಲಿ, ಕೃಷ್ಣಾರ್ಜುನದ ಸುಭದ್ರೆ ಆಗ್ಲಿ, ದಕ್ಷಯಜ್ಞದ ದಾಕ್ಷಾಯಣಿ ಆಗ್ಲಿ ಪೌರಾಣಿಕವಾಗಿಯೇ ನಾವು ಮಾಡ್ತೇವೆ. ಆ ಪಾತ್ರ ಮಾಡುವವರು ನಾವೇ, ಈ ಪಾತ್ರ ಮಾಡುವವರು ನಾವೇ. ಕಲಾವಿದನನ್ನು ಮಾಡಿದ್ದನ್ನು ಪ್ರೇಕ್ಷಕರು ಸ್ವೀಕರಿಸುವ ಗುಣ ಇರಬೇಕು. ಪೂರ್ಣ ಎಲ್ಲದಕ್ಕೂ ಆಕ್ಷೇಪ ಮಾಡ್ತಾ ಇರಬಾರ್ದು. ಹೊಸ ಪ್ರಸಂಗದಲ್ಲಿ ಏನು ಹೊಸತನ ಮಾಡಿದ್ದೇವೆ ಅಂತ ಆದ್ರೆ ಪೌರಾಣಿಕದಲ್ಲಿ ನಾವು ಹೊಸತನ ಮಾಡ್ತೇವಾ? ಫಿಲ್ಮಿ ಸಾಂಗ್ ಹಾಕಿ ಕುಣಿತೇವ ನಾವು? ಈ ಫಿಲ್ಮಿ ಸಾಂಗ್ ಜನಪದ ಇದು ಯಾವ ಕವಿಯು ಬರೆಯಲಾರ. ಹೌದು ಹೌದು, ಅದೆಲ್ಲ ತೀರಾ ಅಶ್ಲೀಲ ಆಗಿ ಕಾಣುವುದಿಲ್ಲ. ನಾನು ಹೇಳುದು ಹೊಸ ಪ್ರಸಂಗವನ್ನು ಹೊಸ ಪ್ರಸಂಗವಾಗಿಯೇ ನೋಡಿ. ನಮ್ಮದು ಹೊಸ ಪ್ರಸಂಗ 1 ವರ್ಷ ಬಾಳಿಕೆ ಇರುವ ಪ್ರಸಂಗ, ಮುಂದಿನ ವರ್ಷ ಮತ್ತೊಂದು ಪ್ರಸಂಗ ಬರ್ತದೆ. ಪೌರಾಣಿಕ ಹಾಗಲ್ಲ. ಈಗ ಆದ ಪ್ರಸಂಗ 10 ವರ್ಷ ಬಿಟ್ಟು ಆಗ್ತದೆ. ನಾವು ಈಗ ಮಾಡಿದ ಪ್ರಸಂಗ 100 ವರ್ಷದ 50 ವರ್ಷದ ಹಿಂದಿನಿಂದಲೂ ಬಂದಂತ ಪ್ರಸಂಗ. ನಾವು ಯಾವುದನ್ನು ಹೇಗಿರ್ತದೋ ಅದೇ ರೀತಿ ಸ್ವೀಕರಿಸುವ ಗುಣವೂ ಕೂಡ ಪ್ರೇಕ್ಷಕನಿಗೆ ಬೇಕು ಅಂತ. ಹಾಗಂತ ತಪ್ಪಿದ್ದದನ್ನು ಕಲಾವಿದನಲ್ಲಿ ಬಂದ್ ಹೇಳಿ ಕಮೆಂಟ್ಗಳನ್ನು ಹಾಕುದು, ಕಮೆಂಟ್ಗಳು ಹಾಕಿದ್ರೆ ತಪ್ಪಲ್ಲ. ಆದ್ರೆ ಕಮೆಂಟ್ ಹಾಕ್ತಾನೆ, ಅದಕ್ಕೆ ಪ್ರತಿಕ್ರಿಯೆ ಕಲಾವಿದ ಕೊಡ್ಲಿಕ್ಕೆ ಹೋದ್ರೆ ಒಂದಕ್ಕೆ ಒಂದು ಬೆಳೀತಾ ಹೋಗ್ತದಂತ. ಪ್ರೀತಿ ಇದ್ರೆ, ನಿಜವಾಗಿ ಕಲಾವಿದನ ಮೇಲೆ ಪ್ರೀತಿ ಇದ್ರೆ ವೈಯಕ್ತಿಕವಾಗಿಯೇ ಬಂದ್ ಹೇಳಿ ನೀವೊಂದು ಹೀಗ್ ಮಾಡ್ಬೋದಲ್ಲ ಅಂತ. ಅದು ಕಲಾವಿದನಿಗೆ ಗೌರವ ಕೊಟ್ಟಾಗೆ. ಅವರು ಹೇಳುವ ಕ್ರಮದಲ್ಲಿಯೂ ಕಲಾವಿದನಿಗೆ ಗೌರವ ಇರ್ತದೆ. ಕಲಾವಿದ ಪ್ರೇಕ್ಷಕನಿಗೂ ಗೌರವ ಕೊಡ್ಬೇಕು, ಪ್ರೇಕ್ಷಕ ಕಲಾವಿದನಿಗೂ ಗೌರವ ಕೊಡ್ಬೇಕು. ಹಾಗೆ ಒಂದಕ್ಕೊಂದು ಹೊಂದಾಣಿಕೆ ಆಗಿದ್ರೆ ಮಾತ್ರ ಈ ಯಕ್ಷಗಾನ ಎನ್ನುವಂತ ರಂಗ ಸುದೀರ್ಘವಾಗಿ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ, ಯಶಸ್ವಿ ಆಗ್ಲಿಕ್ಕೂ ಖಂಡಿತ ಖಂಡಿತ ಖಂಡಿತ. ಮತ್ತೆ ಹೊಸ 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 ಪ್ರೇಕ್ಷಕರು ನಮ್ಮ ಯಕ್ಷಗಾನಕ್ಕೆ ಬಂದ್ರು. ಇದು ಹೇಗೆ ಬಂದ್ರು ಅಂತ ನಾನು ಯೋಚನೆ ಮಾಡೋದಾದ್ರೆ ಒಂದು ಕಾರಣ ಇದ್ದಿರ್ಬೋದು. ಆಟಕ್ಕೆ ಬಂದವರು ಅದನ್ನು ವಿಡಿಯೋಗ್ರಫಿ ಮಾಡಿ ಆ ಒಂದು ತುಣುಕುಗಳನ್ನು ಬಿಡುವುದ್ರಿಂದ ಹೊಸ ಯುವ ಜನತೆ ಯೂಟ್ಯೂಬ್ ಈಗ ಹೆಚ್ಚಿನ ಜನ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅನ್ನು ಬಳಸೋರು ಹೆಚ್ಚು. ಹೊಸಬ್ರೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದೊಂದು ವಿಡಿಯೋ ನೋಡಿ, ಇದು ಚೆನ್ನಾಗಿದೆ, ಬಹಳ ಉಂಟು, ಇದೊಂದು ಲೈವ್ ಆಗಿ ನೋಡಿದ್ರೆ ಹೇಗೆ ಅಂತ ಒಂದು ಅನಿಸಿಕೆಯಿಂದಲೂ ಯುವ ಜನತೆ ನಮ್ಮತ್ತ ಬಂದಿರ್ಬೋದು. ಇದು ಒಂದು ಕಾರಣ. ಅದೇ ಈ ಪ್ರಸಂಗ ಯಶಸ್ವಿ ಆಗುವುದಕ್ಕೆ ಯಾರೆಲ್ಲ ಶ್ರಮಿಸಿದ್ದಾರೋ ಅವರಿಗೆಲ್ಲರಿಗೂ ನಾನು ನಮಸ್ಕಾರವನ್ನು, ವಂದನೆಗಳನ್ನು ತಿಳಿಸ್ತೇನೆ. ಕಣ್ಣಿನ ನೋಟದಲ್ಲಿ ಕಾವ್ಯ ಬರೆದೆ, ಕಣ್ಣಿನ ನೋಟದಲ್ಲಿ ಕಾವ್ಯ ಬರೆದೆ, ಎನ್ನದ ತೋಟದಲ್ಲಿ ಹೂವಣಗಿ ಬರೆದೆ, ಎನ್ನದ ತೋಟದಲ್ಲಿ ಹೂವಣಗಿ ಬರೆದೆ. ಸರ್, ತಾವು 11-12 ವರ್ಷಗಳ ಮೇಳದ ತಿರುಗಾಟ ತಮಗೆ ಅನುಭವ ಇದೆ. ಇತ್ತೀಚೆಗೆ ಬರುವ ಹೊಸ ಕಲಾವಿದರಿಗೆ ತಾವು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೊಸ ಕಲಾವಿದರಿಗೆ ಹೇಳುವಷ್ಟು ನಾನು ಬೆಳಿಲಿಲ್ಲ, ಯಾಕಂದ್ರೆ ನಾನೇ ಇನ್ನು ಕಲಿತಾ ಇದ್ದೇನೆ. ನಾನು ತುಂಬಾ ಸೀನಿಯರ್ ಕಲಾವಿದ ಅಲ್ಲ, ನಾನು ಹೊಸ ಕಲಾವಿದನೇ. ಈಗ ನಾನು ಹೊಸ ಕಲಾವಿದ ಆಗಿ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಕೆಲವು ದಾರಿಗಳನ್ನು ನಾನು ಹೇಳ್ತೇನೆ. ಪೆರಡೂರು ಮೇಳಕ್ಕೆ ನಾನು ಬಂದೆ. ಮೊದಲು ಹಟ್ಟಿಯಂಗಡಿ ಮೇಳದಲ್ಲಿದ್ದೆ. ಹಟ್ಟಿಯಂಗಡಿ ಮೇಳದಲ್ಲಿ ಎಲ್ಲ ನಮ್ಮ ಸಮಪ್ರಾಯದ ಕಲಾವಿದರು ಇದ್ರು. ನನಗಾಗದಷ್ಟು ರಂಜಿತ್ ಕುಮಾರ್ ಶೆಟ್ಟಿ ಯಜಮಾನರು ಉಕ್ವಾಡಿ, ಅವರು ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಆದ್ರೆ ಅಲ್ಲಿ ಎಲ್ಲ ವಯಸ್ಸಿನ ಕಲಾವಿದರು, ಎಲ್ಲ ನಮ್ಮದೇ ಏಜಿನ ಕಲಾವಿದರಿದ್ರು. ಆಗ ನನಗೆ ಅಷ್ಟು ಗೊತ್ತಾಗ್ಲಿಲ್ಲ.
ಪೆರಡೂರ್ ಮೇಳಕ್ಕೆ ಬಂದಾಗ ಹಿರಿಯ ಕಲಾವಿದರೆಲ್ಲ ಇರ್ತಿದ್ರು. ನನಗೆ ಆಗ ಒಂದು ಖುಷಿ ಕೊಟ್ಟದಂತೇಳಿ, ಒಂದು ಪಾತ್ರ ಬಂದಾಗ ಹೇಳುದು ಕೇಳುದು ಅದೆಲ್ಲ ನನಗೆ ಪೆರಡೂರ್ ಮೇಳಕ್ಕೆ ಬಂದಾಗ, ಯಾಕಂದ್ರೆ ಹಿರಿಯ ಕಲಾವಿದ್ರ ಜೊತೆಯಾಗಿರ್ತಿದ್ರಲ್ಲ. ಒಂದು ನಾನು ಹೇಳೋದು, ಹಿರಿಯ ಕಲಾವಿದರಿಗೆ ಗೌರವ ಕೊಡುವ ಹಾಗೆ ಕಲಾವಿದ ಇದ್ದಾಗ, ಯಾವಾಗ ನಾವು ಇನ್ನೊಬ್ಬರಿಗೆ ಗೌರವ ಕೊಡ್ತೇವೋ, ಇನ್ನೊಬ್ಬರ ಆಡಿದ ಮಾತನ್ನು ಸ್ವೀಕರಿಸ್ತೇವೋ, ಆ ಗುಣ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಯಕ್ಷ ಮಾತೆಯ ಅನುಗ್ರಹ ಸದಾ ಇರ್ತದೆ ಅಂತ ನಾನದು ಯಾವತ್ತೂ ಮಾಡ್ತೇನೆ. ನನ್ನಿಂದ ಕೆಲವೊಮ್ಮೆ ತಿಳಿಯದೆ ತಪ್ಪಾಗಿದ್ದಿರ್ಬೋದು, ಅದು ಗೊತ್ತಾಗುದಿಲ್ಲ. ತಿಳಿದು ನಾನು ಯಾವ ಕಾರಣಕ್ಕೂ ತಪ್ಪು ಮಾಡೋದಿಲ್ಲ. ಹಿರಿಯರಿಗೆ ಯಾವ ಕಾರಣಕ್ಕೂ ಗೌರವ ಕೊಡ್ತೇನೆ ನಾನು. ಅದ ನನ್ನನ್ನು ಇಲ್ಲಿವರೆಗಾಗಿ ಬೆಳೆಸಿದ್ದು ಅಂತ. ಹಾಗಾಗಿ ನೀವು ಹಾಗೆ ತಾಳ್ಮೆಯಿಂದ ಇರಿ. ಒಮ್ಮೆಲೆ ಪ್ರಚಾರ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸಿಗ್ಲಿಲ್ಲ ಅಂತ ನೀವು ಕುಗ್ಗಬಾರದು. ಪ್ರಯತ್ನ ಸತತವಾಗಿದ್ದಾಗ ಫಲ ಒಂದಲ್ಲ ಒಂದು ದಿನ ಖಂಡಿತ ಸಿಗ್ತದೆ. ಗುರು ಹಿರಿಯರಿಗೆ ಗೌರವ ಕೊಡುವಂತ ಮನೋಧರ್ಮವನ್ನು ಬೆಳೆಸಿಕೊಳ್ಳಿ. ಆದಷ್ಟು ತಾಳ್ಮೆಯಿಂದ ಇರಿ ಅಂತ, ಯಾವುದಕ್ಕೂ ದುಡುಕುವುದಕ್ಕೆ ಹೋಗ್ಬೇಡಿ ಅಂತ. ಪ್ರಿಯ ವೀಕ್ಷಕರೇ, ಇಲ್ಲಿಯವರೆಗೆ ನಮಗೆ ಹಾಲಾಡಿ ಮೇಳದ ಯಶಸ್ವಿ ಪ್ರಸಂಗವಾದಂತಹ ಪಂಜರ ಪಕ್ಷಿ ಪ್ರಸಂಗ ಹೇಗೆ ಗೆದ್ದಿತ್ತು ಎನ್ನುವುದರ ಬಗ್ಗೆ ಪಂಜರ ಪಕ್ಷಿಯ ಕಥಾನಾಯಕಿ ಪಾತ್ರವನ್ನು ನಿರ್ವಹಿಸಿದಂತಹ ಶ್ರೀಯುತ ಸುಧೀರ್ ಉಪ್ಪೂರ್ ಸರ್ ಅವರು ವಿವರವಾಗಿ ನಮಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಶ್ರೀ ಸುಧೀರ್ ಉಪ್ಪೂರ್ ಸರ್ ಅವರಿಗೆ ನಮ್ಮ ಮಾನ್ವಿತಾ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ ಸರ್.
ವೀಣೆ ಹಿಡಿಯುತ್ತಿರುವುದು ಜೀವ ವೀಣೆ ಹಿಡಿಯುತ್ತಿರುವುದು ಭಾವನಿಂದ ಇಲ್ಲಾನಿಂದ ಭಾವನಿಂದ ಇಲ್ಲಾನಿಂದ ಭೂಮಿಯ ಚೇತ ಭೂಮಿಯ ಚೇತ ಜೀವ ವೀಣೆ ಹಿಡಿಯುತ್ತಿರುವುದು ಹಿಡಿಯುತ್ತಿರುವುದು ಭಾವನಿಂದ ಎಲ್ಲಾನದಿಂದ ಭೂಮಿಯ ಚೇತ ಪ್ರೇಮಗಾನ ಪ್ರೇಮತಾರ ವಿನುಗಿದಂತೆ ಪ್ರೇಮತಾರ ವಿನುಗಿದಂತೆ ಪ್ರೇಮಪಕ್ಷಿ ಹಾರಿದಂತೆ ಪ್ರೇಮಪಕ್ಷಿ ಹಾರಿದಂತೆ ಪ್ರೇಮ ಚಿಲುಮೆ ಚಿಪ್ಪಿ ಚಿಪ್ಪಿ ಪ್ರೇಮ ಚಿಲುಮೆ ಚಿಪ್ಪಿ ಚಿಪ್ಪಿ ಪ್ರೇಮ ಚಿಲುಮೆ ಚಿಪ್ಪಿ ಚಿಪ್ಪಿ ಪ್ರೇಮ ಚಿಲುಮೆ ಚಿಪ್ಪಿ ಚಿಪ್ಪಿ ಪ್ರೇಮ ನದಿಯು ಸಾಗಿದಂತೆ ಪ್ರೇಮ ನದಿಯು ಸಾಗಿದಂತೆ ಪ್ರೇಮದ ಮೊಳಗುತ್ತೀಗ ಪ್ರೇಮದ ಮೊಳಗುತ್ತೀಗ ಪ್ರೇಮದ ಮೊಳಗುತ್ತೀಗ 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 ಪ್ರಣಯದ ಜೀವ ವೀಣೆ ಹಿಡಿಯುತ್ತಿರುವುದು ಜೀವ ವೀಣೆ ಹಿಡಿಯುತ್ತಿರುವುದು 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 ಭಾವನಿಂದ ಇಲ್ಲಾನಿಂದ ಭಾವನಿಂದ ಇಲ್ಲಾನಿಂದ ಗೋವಿಂದೆಯ ಚೇತ ಗೋವಿಂದೆಯ ಚೇತ ಜೀವದಾನ ಜೀವ ವೀಣೆ ಹಿಡಿಯುತ್ತಿರುವುದು ಹಿಡಿಯುತ್ತಿರುವುದು ಪ್ರೇಮತಾರೆ ವಿನುಗಿದಂತೆ ಪ್ರೇಮತಾರೆ ವಿನುಗಿದಂತೆ ಪ್ರೇಮ ಪಕ್ಷಿ ಹಾರಿದಂತೆ ಪ್ರೇಮ ಪಕ್ಷಿ ಹಾರಿದಂತೆ ಪ್ರೇಮ ದಿನವೇ ಚಿಪ್ಪಿ ಚಿಪ್ಪಿ ಪ್ರೇಮ ದಿನವೇ ಚಿಪ್ಪಿ 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 ಪ್ರೇಮ ನದಿಯು ಸಾರಿದಂತೆ ನದಿಯು ಸಾರಿದಂತೆ ಪ್ರೇಮದ ಮೊಳಗುತ್ತೀಗ ಪ್ರೇಮದ ಮೊಳಗುತ್ತೀಗ 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 ಜೀವ ವೀಣೆ ಹಿಡಿಯುತ್ತಿರುವುದು ಜೀವ ವೀಣೆ ಹಿಡಿಯುತ್ತಿರುವುದು 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 ಭಾವನಿಂದ ಇಲ್ಲಾನಿಂದ ಭಾವನಿಂದ ಇಲ್ಲಾನಿಂದ ಗೋವಿಂದೆಯ ಚೇತ ಗೋವಿಂದೆಯ ಚೇತ ಜೀವದಾನವ ಜೀವ ವೀಣೆ ಹಿಡಿಯುತ್ತಿರುವುದು ಹಿಡಿಯುತ್ತಿರುವುದು ಜೀವ ವೀಣೆ
ಸಿಗುವುದು